ಸ್ನೇಹಿತರೆ, ವೆಲ್ಕಮ್ ಟು ಪ್ರಿಸಾರ. ಸೊ ಇವತ್ತು ನೀವು ನೋಡ್ತಾ ಇರೋದು ಈ ವಿಡಿಯೋಲಿ ಕಂಪ್ಲೀಟ್ಲಿ ನಾನು ನನ್ನ ಕ್ಲಾಸಸ್ ಡೀಟೇಲ್ಸು ಫುಲ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡ್ಲಂಗೆ ನೋಡಿ. ಕ್ಲಾಸ್ ಜಾಯಿನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ಏನೇನು ನಾವು ಹೇಳ್ಕೊಡ್ತೀವಿ ಅಂತ ಫುಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲ ಸ್ಟಿಚಸ್ಸು ಮತ್ತು ಪಿಕ್ಚರ್ಸ್ ಎಲ್ಲ ತೋರಿಸಿದ್ದೀನಿ. ಬಿಕಾಸ್ ಯೂಶ್ವಲಿ ಕ್ಲಾಸಸ್ ಡೀಟೇಲ್ಸ್ ನನಗೆ ಕಾಲ್ ಮಾಡಿ ಕೇಳುವಾಗ ನಾನು ವೆಬ್ಸೈಟ್ಲಿ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೀನಿ. ವೆಬ್ಸೈಟಲ್ಲಿ ನಿಮಗೆ ನೇಮ್ಸ್ ಮಾತ್ರನೇ ಇರುತ್ತೆ. ಬಟ್ ಇದರಲ್ಲಿ ನೀವು ನೋಡುವಾಗ ನಿಮಗೆ ಏನೇನು ಸ್ಟಿಚಸ್ಸು ಹೆಂಗಿರುತ್ತೆ, ನಮಗೆ ಏನು ಬೆನಿಫಿಟ್ ಇದೆ ಇದರಲ್ಲಿ ಜಾಯಿನ್ ಮಾಡೋದಕ್ಕೆ, ಮತ್ತು ಕ್ಲಾಸಸ್ಗೇನು ನಮ್ಮ ಕ್ಲಾಸಸ್ಗೇನು ಏನು ಡಿಫ್ರೆನ್ಸ್ ಇದೆ ಅಂತ ಫುಲ್ ಕ್ಲಿಯರ್ ಆಗಿ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ಲಂಗೆ ಫುಲ್ಲಂಗೆ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ನಾವು ಮೇಯ್ನಾಗೆ ಸ್ಟಿಚಸ್ ಹೇಳ್ಕೊಡೋದ್ರಿಂದ ನಿಮಗೆ ಏನು ಯೂಸ್ ಆಗೋಲ್ಲ. ಬಟ್ ಸ್ಟಿಚಸ್ನ ಮೇಯ್ನ್ಲಿ ನಾವು ಡಿಸೈನ್ಸಲ್ಲಿ ಹೆಂಗೆ ಅಪ್ಲೈ ಮಾಡಬೇಕು, ಈಚ್ ಆ್ಯಂಡ್ ಎವ್ರಿ ಸ್ಟಿಚಸ್ಸು ಫಸ್ಟ್ ಕ್ಲಾಸ್ಲಿಂದನೇ ಚೈನ್ ಸ್ಟಿಚ್ಲಿಂದನೇ ನಿಮಗೆ ಡಿಸೈನ್ಸಲ್ಲಿ ಹೆಂಗೆ ಅಪ್ಲೈ ಮಾಡಬೇಕು. ಡಿಸೈನ್ಸ್ ಅಂದರೆ ಜಸ್ಟ್ ನಾರ್ಮಲ್ ಡಿಸೈನ್ಸು, ಫ್ರೀ ಹ್ಯಾಂಡು ಆ ಥರ ಇಲ್ಲ. ಅದರಲ್ಲಿನೂ ಪರ್ಫೆಕ್ಟ್ ಹೆಂಗೆ ಒಂದು ಡಿಸೈನ್ನ ನಾವು ಎತ್ತಬೇಕು, ಅದರಲ್ಲಿ ಹೆಂಗೆ ಟ್ರೇಸಿಂಗ್ ಮಾಡಬೇಕು, ಏನು ಮೆಷರ್ಮೆಂಟ್ಸ್ಗೆ ಅದು ರೀಸೈಸ್ ಮಾಡಬೇಕು. ಸೊ ಈ ಥರ ನಿಮಗೆ ಚಿಕ್ಕ ಚಿಕ್ಕ ಮೈನ್ಯೂಟ್ ಟೆಕ್ನಿಕ್ಸ್ ಕೂಡ ನಾವೇ ಹೇಳ್ಕೊಡ್ತೀವಿ. ಸೊ ಫಸ್ಟ್ ಕ್ಲಾಸ್ಲಿಂದನೇ ನೀವು ಡಿಸೈನ್ಸು ಡ್ರಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಗೆ ಏನು ಡ್ರಾಯಿಂಗ್ ಗೊತ್ತಿರಬೇಕು, ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ನನಗೆ ಟೈಲರಿಂಗ್ ಗೊತ್ತಿಲ್ಲ, ಅದೆಲ್ಲನೂ ಪ್ರಾಬ್ಲಮ್ ಇಲ್ಲ. ಸೊ ಹೆಂಗೆ ಮೆಷರ್ಮೆಂಟ್ಸ್ ತೊಗೋಬೇಕು ಎಲ್ಲನೂ ನಾವು ಈ ಕೋರ್ಸಲ್ಲೇನು ಕಂಪ್ಲೀಟ್ ಮಾಡ್ತೀವಿ. ಸೊ ನಿಮಗೆ ಡ್ರಾಯಿಂಗ್ಲಿಂದ, ಟ್ರೇಸಿಂಗಿಂದ ನೆಕ್ಸ್ಟು ಈ ಡಿಸೈನ್ಸ್ನ ಸ್ಟಿಚಸ್ನ ಹೇಗೆ ಡಿಸೈನ್ಸ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಬಿಕಾಸ್ ಸ್ಟಿಚಸ್ಸು ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಅದಕ್ಕೆ ಸ್ಟಿಚಸ್ನ ನೀವು ಡಿಸೈನ್ಸ್ಲಿ ಅಪ್ಲೈ ಮಾಡುವಾಗಲೇ ನಿಮಗೆ ಎಲ್ಲ ಡೌಟ್ಸು ಕ್ಲಿಯರ್ ಆಗುತ್ತೆ. ಆ ಬೆಂಡಲ್ಲಿ ಹೆಂಗೆ ಮಾಡಬೇಕು, ಕರ್ವ್ಸ್ಲಿ ಹೆಂಗೆ ಮಾಡಬೇಕು, ಆ ಎಡ್ಜಸ್ ಹೆಂಗೆ ಶಾರ್ಪಾಗಿ ಫಿನಿಶ್ ಮಾಡಬೇಕು, ಇದೆಲ್ಲನೇ ತುಂಬ ಇಂಪಾರ್ಟೆಂಟ್ ಫಿನಿಶಿಂಗ್ ಟೆಕ್ನಿಕ್ಸ್ಗೆ. ಬಿಕಾಸ್ ಜಾಸ್ತಿ ಜನ ನನಗೆ ಕೇಳ್ತಾರೆ, ನನಗೆ ಆಲ್ರೆಡಿ ಆರಿ ಎಂಬ್ರಾಯ್ಡ್ರಿ ಎಲ್ಲ ಗೊತ್ತು, ಬಟ್ ಈ ಫಿನಿಶಿಂಗ್ ನನಗೆ ಚೆನ್ನಾಗಿ ಬರಲ್ಲ, ಮತ್ತು ಅಡ್ವಾನ್ಸ್ಡ್ ಕ್ಲಾಸ್ ನನಗೆ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಎಲ್ಲ ಗೊತ್ತಾಗಿಲ್ಲ ಹಂಗಂತ ಹೇಳ್ತಾರೆ. ಸೊ ಇದರಲ್ಲಿ ನೀವು ಜಾಯಿನ್ ಮಾಡಿದರೆ ನಿಮ್ಗೆ ಆಲ್ರೆಡಿ ಬೇಸಿಕ್ಸ್ ಗೊತ್ತು ಅಂದ್ರೂ ನೀವು ಈ ಕೋರ್ಸ್ ಜಾಯಿನ್ ಮಾಡ್ಬೋದು. ಇಲ್ಲಾಂದರೆ ಏನೂ ಗೊತ್ತಿಲ್ಲ ಅಂದ್ರೂ ನೀವು ಜಾಯಿನ್ ಮಾಡ್ಬೋದು. ನಾವು ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ಇವಾಗ ಟ್ರೆಂಡಿಂಗ್ ಏನೇನು ಕಾನ್ಸೆಪ್ಟ್, ಏನೇನು ಟೆಕ್ನಿಕ್ಸ್ ಇದೆ, ಲೈಕ್ 3D ವರ್ಕು, 5D ವರ್ಕು, ನೆಟ್ ಎಂಬ್ರಾಯ್ಡ್ರಿ ವರ್ಕು, ಬೀಡ್ ವರ್ಕು, ಜರ್ದೋಸಿ ವರ್ಕು, ಚಮ್ಕಿ ವರ್ಕು ಅಂತ ಎಲ್ಲ ವೆರೈಟೀಸ್ ಆಫ್ ವರ್ಕನ್ನು ನಾವು ಇದ್ರ ಕೋರ್ಸಲ್ಲಿ ಕವರ್ ಮಾಡ್ತೀನಿ. ಸೊ ನಿಮಗೆ ಒಂದೊಂದಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನು ಸ್ಟಿಚ್ ಇದೆ ಮತ್ತು ಏನೇನು ಡಿಸೈನ್ಸಲ್ಲಿ ಹೆಂಗೆ ಅಪ್ಲೈ ಮಾಡಬೇಕು. ಬಿಕಾಸ್ ನಮ್ಮ ಕ್ಲಾಸು ಫುಲ್ ಆ್ಯಕ್ಟಿವಿಟಿ ಬೇಸ್ಡ್ ಆ್ಯಂಡ್ ನಿಮಗೆ ಕಂಪ್ಲೀಟ್ಲಿ ಫುಲ್ ಆ್ಯಕ್ಟಿವಿಟಿ ಬೇಸ್ಡ್ ಇರುತ್ತೆ. ಸೊ ನಿಮಗೆ ಕ್ಲಾಸ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಜಸ್ಟ್ ಸ್ಟಿಚಸ್ಸು ಲೈನ್ ಹಾಕಿ ನಾನು ಹೇಳ್ಕೊಡಲ್ಲ. ಸೊ ನಿಮಗೆ ಫುಲ್ ಡಿಸೈನಿಂಗ್ ಬೇಸ್ಡು, ಆ್ಯಕ್ಟಿವಿಟೀಸ್ ಬೇಸ್ಡು ಹಾಗೆ ಇರೋದ್ರಿಂದ ನಿಮಗೇನು ತುಂಬ ನಾಲೆಜ್ ಬರುತ್ತೆ. ಆ್ಯಂಡ್ ಡೇ 1ಲಿಂದನೇ ನಿಮಗೆ ಬಿಸ್ನೆಸ್ ಟ್ರೈನಿಂಗ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಕ್ಲಾಸಸ್ ಏನಂದರೆ ಆನ್ಲೈನ್ ಕ್ಲಾಸು, ಆಫ್ಲೈನ್ ಕ್ಲಾಸು ಎರಡೂ ಇದೆ. ಆಫ್ಲೈನ್ ಕ್ಲಾಸ್ ಬಂದು ಬೆಂಗಳೂರಲ್ಲಿ ಬನರ್ಘಟ್ಟ ರೋಡು ಬಿಹೈಂಡ್ ಅರಕೆರೆ. ನೀವು ಪ್ರಿಸಾರ ಅಂತ ಗೂಗಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಫುಲ್ ಅಡ್ರೆಸ್ ಬರುತ್ತೆ. ಇಲ್ಲಾಂದರೆ ಡಿಸ್ಪ್ಲೇ ನಂಬರ್ ಇದೆ ನೋಡಿ, ಆ ನಂಬರ್ಗೆ ಕಾಲ್ ಮಾಡಿ ನೀವು ಫುಲ್ ಅಡ್ರೆಸ್ಸು ಕೇಳ್ಬೋದು ಮತ್ತು ಫೀ ಸ್ಟ್ರಕ್ಚರ್ ಎಲ್ಲನೂ ಕೇಳ್ಬೋದು. ಸೊ ಇದು ಬಂದು 3 months ಕೋರ್ಸು ವಿತ್ ಸರ್ಟಿಫಿಕೇಷನ್. ನಿಮಗೆ ಎಂಡ್ ಆಫ್ ದ ಕೋರ್ಸ್ ಸರ್ಟಿಫಿಕೇಟ್ನೂ ಕೊಡ್ತೀವಿ. ಎಂಡ್ ಆಫ್ ದ ಕೋರ್ಸು ನೀವೇ ನಿಮ್ಮ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಫುಲ್ ಟ್ರೈನ್ ಆಗಿದ್ದೀರಾ. ಮತ್ತು ಬ್ಲೌಸಸ್ ಹೆಂಗೆ ಮಾರ್ಕ್ ಮಾಡಬೇಕು, ವರ್ಕ್ ಮಾಡಬೇಕು ಎಲ್ಲನೂ ನಾವು ಹೇಳ್ಕೊಡ್ತೀವಿ. ಎಲ್ಲನೇ ಪ್ರೊಫೆಷ್ನಲ್ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಸೊ ನಿಮಗೆ ಡೇ 1ಲಿಂದನೇ 1.5 hours ಸೆಕ್ಷನು. ಫಸ್ಟ್ 15 minutes ನೀವು ಮಾಡಿರೋ ಪ್ರೀವಿಯಸ್ ವರ್ಕು ಕ್ಲಾಸ್ ಸಬ್ಮಿಷನ್ ಮಾಡಬೇಕು. ಅದರಲ್ಲಿ ಏನಾದ್ರು ಟೆಕ್ನಿಕ್ಸು ಮತ್ತು ಟಿಪ್ಸು ಟ್ರಿಕ್ಸ್ ಎಲ್ಲ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ 1 hour ನಿಮಗೆ ಲೈವ್ ಸೆಕ್ಷನ್ ಇರುತ್ತೆ. ಆನ್ಲೈನ್ ಇದ್ರೂ ಓಕೆ, ಆಫ್ಲೈನ್ ಇದ್ರೂ ಓಕೆ, ಇದೇ ಸೇಮ್ ಮೆಥಡ್ ನಾವು ಫಾಲೋ ಮಾಡ್ತೀವಿ. ಲಾಸ್ಟ್ 15 minutes ನಿಮಗೆ ಬಿಸ್ನೆಸ್ ಟ್ರೈನಿಂಗು. ಸೊ ಬಿಸ್ನೆಸ್ ಅಂದರೆ ಜಸ್ಟ್ ಹೆಂಗೆ ಮಾಡಬೇಕು ಅಂತ ಇಲ್ಲ, ನಿಮಗೆ ಬೇಸಿಕ್ಲಿಂದ ವಿತೌಟ್ ಎನಿ ಇನ್ವೆಸ್ಟ್ಮೆಂಟು ಇಲ್ಲ ವಿತ್ ಇನ್ವೆಸ್ಟ್ಮೆಂಟು ಎರಡೂ ಹೆಂಗೆ ಮಾಡಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಸೊ ಏನೇನೆಲ್ಲ ಇದರಲ್ಲಿ ಟೆಕ್ನಿಕ್ಸ್ ಇದೆ, ಮತ್ತು ಹೆಂಗೆ ಇದರಲ್ಲಿ ಪ್ರೈಸ್ ಫಿಕ್ಸ್ ಮಾಡಬೇಕು, ಮತ್ತು ಕ್ಲೈಂಟ್ಸ್ ಏನಾದರೂ ಒಂದು ಪಿಕ್ಚರ್ಸ್ ತೋರಿಸಿದ್ರೆ ಅವ್ರಿಗೆ ಹೇಗೆ ನಾವು ಪ್ರೈಸ್ ಅಡ್ಜಸ್ಟ್ ಮಾಡಬೇಕು, ಇಲ್ಲ ಒಂದು ಬಜೆಟಲ್ಲಿ ಬರ್ತಾರೆ ಅಂದರೆ ಅವ್ರಿಗೆ ನಾವು ಸ್ಮಾರ್ಟ್ ಮೂವ್ ಹೆಂಗೆ ಮಾಡ್ಬೋದು, ಹೆಂಗೆ ಡಿಫ್ರೆಂಟ್ ಹೆಂಗೆ ಅವ್ರಿಗೆ ಡಿಸೈನ್ ಮಾಡಿ ಕೊಡ್ಬೋದು, ಸಾರಿ ಮ್ಯಾಚಿಂಗ್ ಹೆಂಗೆ ನಾವು ಡಿಸೈನ್ ಸೆಲೆಕ್ಟ್ ಮಾಡಬೇಕು, ಮೆಟೀರಿಯಲ್ಸ್ ಈ ಥರ ವೆರೈಟೀಸ್ ಇದೆ, ಪ್ರೈಸಸ್ ಹೇಗಿದೆ, ಇದೆಲ್ಲನೂ ನಾವು ಬಿಸ್ನೆಸ್ ಟ್ರೈನಿಂಗ್ಲಿ ಹೇಳ್ಕೊಡ್ತೀವಿ. ಬಿಸ್ನೆಸ್ ಟ್ರೈನಿಂಗ್ ಅದು ಮಾತ್ರ ಇಲ್ಲ, ಹೆಂಗೆ ಪಿಕ್ಚರ್ಸ್ ತೊಗೋಬೇಕು, ಹೆಂಗೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು, ನಿಮ್ಮ ಪ್ರೊಫೈಲ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಕ್ಯಾಟ್ಲಾಗ್ ಹೆಂಗೆ ಪ್ರಿಪೇರ್ ಮಾಡಬೇಕು, ಕ್ಲೈಂಟ್ಸ್ಗೆ ಹೇಗೆ ರಿಪ್ಲೈ ಮಾಡಬೇಕು, ಆರ್ಡರ್ಸ್ ಹೆಂಗೆ ತೊಗೋಬೇಕು ಅಂತ ಎಲ್ಲನೂ ಫುಲ್ ಡೀಟೇಲ್ಡಿ ನಿಮಗೆ ಬಿಸ್ನೆಸ್ ಟ್ರೈನಿಂಗು ಸ್ಟಾರ್ಟ್ ಮಾಡ್ತೀವಿ ಫ್ರಮ್ ಡೇ 1. ಸೊ ನೀವು ಕೋರ್ಸ್ ಕಂಪ್ಲೀಟ್ ಮಾಡುವಾಗ ನಿಮ್ಮ ಓನ್ ಬುಟ್ಟಿಕ್ಕು ನೀವೇ ಸ್ಟಾರ್ಟ್ ಮಾಡ್ಬೋದು. ಸೊ ಫಸ್ಟ್ ನೋಡಿ ನಾವು ಚೈನ್ ಸ್ಟಿಚಿಂದ ಸ್ಟಾರ್ಟ್ ಮಾಡ್ತೀವಿ. ಚೈನ್ ಸ್ಟಿಚ್ಲಿ ಕೂಡ ಏನೇನು ಡಿಫ್ರೆಂಟ್ ವೆರೈಟೀಸ್ ಅದರಲ್ಲಿ ಹೆಂಗೆ ಮಾಡ್ಬೋದು. ಸೊ ನೋಡಿ ಸ್ವಲ್ಪ ಲಾಂಗ್ ಇದ್ದರೆ ಹೇಗಿದೆ, ಶಾರ್ಟ್ ಇದ್ದರೆ ಫಿನಿಶಿಂಗ್ ಹೇಗಿದೆ. ಸೊ ಈ ಥರ ನಾವು 1 by 1 ನಿಮಗೆ ಸ್ಪೆಸಿಫಿಕಲಿ ಹೇಳ್ಕೊಡ್ತೀವಿ. ಸೊ 3 months ಕೋರ್ಸು, 3 monthsಲಿ ನೀವು ಫುಲ್ ಕಂಪ್ಲೀಟ್ಲಿ ಫಿನಿಶ್ ಮಾಡ್ಬೋದು. ಸೊ ಎವ್ರಿ ಡೇ ನೀವು ಒಂದು 1 hour ಪ್ರಾಕ್ಟೀಸ್ ಮಾಡಬೇಕು. ಆಲ್ಟರ್ನೇಟ್ ಡೇಸ್ ಬಂದು ಕ್ಲಾಸಸ್ ಇದೆ, ಲೈಕ್ ಆನ್ಲೈನ್ ಕ್ಲಾಸು, ಆಫ್ಲೈನ್ ಕ್ಲಾಸು ಎರಡೂ ಎದು ಬೇಕು ಅಂತ ನೀವು ಜಾಯಿನ್ ಮಾಡ್ಬೋದು. ಸೇಮ್ ಫೀಸ್ ಸ್ಟ್ರಕ್ಚರ್ ಏನು. ಸೊ ಡೈರೆಕ್ಟ್ಲಿ ನೀವು ಬಂದು ಜಾಯಿನ್ ಮಾಡಿದ್ರೇನೋ ಓಕೆ, ನೀವು ಆಲ್ಟರ್ನೇಟ್ ಡೇಸ್ ಕ್ಲಾಸಸ್ ಇದೆ,
ಸೊ ಮನೆಯಲ್ಲಿ ನೆಕ್ಸ್ಟ್ ಡೇ ನೀವು ಪ್ರಾಕ್ಟೀಸ್ ಮಾಡೇ ಆಗಬೇಕು. ಎವ್ರಿ ಡೇ 1 ಅವರ್ ನೀವು ಸ್ಪೆಂಡ್ ಮಾಡಿ ಇದು ಲರ್ನ್ ಮಾಡಿದ್ರೇ ನಮಗೆ ಇದು ಬ್ಯೂಟಿಫುಲ್ಲಾಗಿ ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ಸ್ಟ್ರಿಕ್ಟ್ ಟೈಮಿಂಗ್ಸು, ಸ್ಟ್ರಿಕ್ಟ್ ಸಿಲೆಬಸ್ ನಾವು ಫಾಲೋ ಮಾಡ್ತೀವಿ. ಸೊ ನೀವು ಅದೇ ಫಾಲೋ ಮಾಡಬೇಕು. ಸೊ ನೆಕ್ಸ್ಟ್ ನೋಡಿ ಹೆಂಡ್ ನಾಟ್ ಹೆಂಗೆ ಹಾಕಬೇಕು ಅಂತ 1 by 1 ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೆ ನಿಮಗೆ ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ ಹೇಗಿದು ಮಾಡಬೇಕಂತ. ಇದು ಜಸ್ಟ್ ಸ್ಟಿಚಸ್ ಮಾತ್ರ ಇಲ್ಲ, ಇದಕ್ಕೆ ಈ ಡಿಸೈನ್ ಅಪ್ಲೈ ಮಾಡಬೇಕಂತ ಇಲ್ಲ. ಇದು ಕಂಪ್ಲೀಟ್ಲಿ ಕ್ರಿಯೇಟಿವಿಟಿ ಬೇಸ್ಡು. ಸೊ ನೀವು ಹೆಂಗೆದು ಸ್ಟಿಚಸ್ನ ಡಿಸೈನಲ್ಲಿ ಅಪ್ಲೈ ಮಾಡ್ತೀರಾ, ಏನೇನು ನ್ಯೂ ಡಿಸೈನ್ಸ್ ಕ್ರಿಯೇಟ್ ಮಾಡ್ತೀರಾ ಅಂದ್ರೇ ತುಂಬ ಇಂಪಾರ್ಟೆಂಟು. ಬಿಕಾಸ್ ಕಾಪಿ ಯಾರು ಬೇಕಂದ್ರೂ ಮಾಡ್ಬೋದು, ಬಟ್ ನಾವೇ ಓನ್ ಡಿಸೈನ್ಸ್ ಕ್ರಿಯೇಟ್ ಮಾಡೋದೇ ನಮಗೆ ತುಂಬ ಇಂಪಾರ್ಟೆಂಟು. ಆವಾಗ ನಮಗೆ ಜಾಸ್ತಿ ಜನ ಬರ್ತಾರೆ. ಸೊ ನೆಕ್ಸ್ಟ್ ನೋಡಿ ಇದು ಸ್ಪೈರಲ್ ಸ್ಟಿಚ್ಚು. ಸೊ ಚೈನ್ ಸ್ಟಿಚ್ಚಲ್ಲೇನೋ ಜಸ್ಟ್ ನೋಡಿ ಬೇಸಿಕ್ಲಿಂದನೇ ನಾನು ಡಿಸೈನ್ ಸ್ಟಾರ್ಟ್ ಮಾಡ್ತೀನಿ. ಚೈನ್ ಸ್ಟಿಚ್ಚು ಜಸ್ಟ್ ನೀವು ಲೈನ್ಸಲ್ಲಿ ಹಾಕೋದಿಲ್ಲ, ಒಂದೊಂದು ಸ್ಟಿಚ್ನು ಡಿಸೈನ್ಸಲ್ಲಿ ನಾನು ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಆವಾಗ ನಿಮಗೆ ಫಿನಿಶಿಂಗ್ನು ಚೆನ್ನಾಗಿ ಬರುತ್ತೆ. ಹೆಂಗೆ ಅದು ಬೆಂಡ್ ಮಾಡಬೇಕು, ಹೆಂಗೆ ಕಂಪ್ಲೀಟ್ಲಿ ಅದು ಫಿಲ್ ಮಾಡಬೇಕು ಅಂತ ನಿಮಗೆ ಐಡಿಯಾ ಬರುತ್ತೆ. ಮತ್ತು ನಿಮಗೆ ಹ್ಯಾಂಡ್ ಮೂಮೆಂಟ್ಸ್ ಚೆನ್ನಾಗಿ ಅದು ಬರುತ್ತೆ, ಸ್ಟಿಚಸ್ ಚೆನ್ನಾಗಿ ಫ್ಲೂಯೆಂಟಾಗಿ ಬರುತ್ತೆ. ಇದೆಲ್ಲನೇ ಬೇಸ್ ಮಾಡಿನೇ ನಾವು ಸಿಲೆಬಸ್ ಫಾರ್ಮ್ ಮಾಡಿದ್ದೇವೆ. ನನಗೆ 10 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದು ಎಲ್ಲ ಬೇಸ್ ಮಾಡಿನೇ ಈ ಸಿಲೆಬಸ್ನ ಇಷ್ಟು ಬ್ಯೂಟಿಫುಲ್ಲಾಗಿ ನಾವು ಫಾರ್ಮ್ ಮಾಡಿದ್ದೀವಿ. ಎಲ್ಲಿನೂ ಇಷ್ಟು ನಿಮಗೆ ಸಿಲೆಬಸ್ಸು ಹೇಳ್ಕೊಡಲ್ಲ, ಹಂಗೆ ಹೇಳ್ಕೊಟ್ರೇನು ಜಸ್ಟ್ ಸ್ಟಿಚಸ್ ಮಾತ್ರನೇ ಹೇಳ್ಕೊಡ್ತಾರೆ. ಇಷ್ಟು ಸ್ಪೆಸಿಫಿಕ್ ಹೆಂಗೆ ನಾವು ಹೇಳ್ಕೊಡಲ್ಲ. ಬಿಕಾಸ್ ನಮ್ಮದು ಓನ್ ಬುಟೀಕ್ ಕೂಡ ಇದೆ. ಅದಕ್ಕೆ ನನಗೆ ಕ್ಲೈಂಟ್ಸ್ ಹೆಂಗೆ ಕೇಳ್ತಾ ಇದ್ದಾರೆ, ಲೇಟೆಸ್ಟ್ ಟ್ರೆಂಡ್ ಏನಿದೆ ಅಂತ ಎಲ್ಲನೂ ಗೊತ್ತು. ಸೊ ನೆಕ್ಸ್ಟ್ ನೋಡಿ ಸ್ಟಿಚಸ್ನ ನಾನು ಸರ್ಕಲಲ್ಲಿ, ಒಂದು ಸ್ಕ್ವಯರಲ್ಲಿ, ನೆಕ್ಸ್ಟು ಫಿಲ್ಲಿಂಗ್ ಸ್ಟಿಚಸ್ಸು ಹೇಗೆ ಎಲ್ಲ ಡೌಟ್ ಬರುತ್ತೆ, ಹೆಂಗೆ ಅದು ಒಳಗಡೆ ಇದ್ದು ಫಿಲ್ ಮಾಡಬೇಕಾ, ಔಟ್ಲೈನಿಂದ ಫಿಲ್ ಮಾಡಬೇಕಂತ. ನೆಕ್ಸ್ಟ್ ನೋಡಿ ನಾನು ಹೇಳಿದ್ನಲ್ವ ಈ ಥರ ಡಿಸೈನ್ಸ್ ನಾವು ಸ್ಟಾರ್ಟ್ ಮಾಡ್ತೀವಿ. ಇದೆಲ್ಲ ನೋಡಿ ಫಸ್ಟ್ ಕ್ಲಾಸ್ಲೇ ನಿಮಗೆ ಸ್ಟಾರ್ಟ್ ಮಾಡ್ತೀವಿ. ಸೊ ಫಸ್ಟ್ ಕ್ಲಾಸ್ಲೇ ನಿಮಗೆ ಡಿಸೈನ್ ಅಂದರೆ ಜಸ್ಟ್ ಫ್ರೀ ಹ್ಯಾಂಡಲ್ಲಿ ಇಲ್ಲ, ಪರ್ಫೆಕ್ಟ್ಲಿ ನೀವು ಹೆಂಗೆ ಟ್ರೇಸ್ ಮಾಡಬೇಕು, ಒಂದು ಡಿಸೈನಿಂದ ಒಂದು ಚಿಕ್ಕ ಮೋಟಿವ್ಲಿಂದ ಒಂದು ಫುಲ್ ನೆಕ್ ಡಿಸೈನು ಎಲ್ಲನೂ ಕಂಪ್ಲೀಟ್ಲಿ ಹೆಂಗೆ ಪರ್ಫೆಕ್ಟ್ಲಿ ಪ್ರೊಫೆಷ್ನಲ್ ಮೆಥಡು ಹೆಂಗೆ ಟ್ರೇಸ್ ಮಾಡಬೇಕು, ಅದನ್ನು ಹೆಂಗೆ ಟ್ರಾನ್ಸ್ಫರ್ ಮಾಡಬೇಕು ಫ್ಯಾಬ್ರಿಕಲ್ಲಿ. ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಯಾಬ್ರಿಕ್ಗೆ ಸ್ವಲ್ಪ ಡಿಫ್ರೆಂಟ್ ಮೆಥಡ್ಸ್ ಇದೆ ಟ್ರೇಸಿಂಗ್ಗೆ. ಸೊ ಅದೆಲ್ಲನೂ ನಿಮಗೆ ಕವರ್ ಮಾಡ್ತೀವಿ. ಆ್ಯಂಡ್ ಡ್ರಾಯಿಂಗ್ ಟ್ರೇಸಿಂಗ್ ಎಷ್ಟು ಚೆನ್ನಾಗಿ ನೀವು ಮಾಡ್ತೀರೋ ಆವಾಗನೇ ನೀವು ಅದ್ರ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಮಾಡುವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ತುಂಬ ಇಂಪಾರ್ಟೆಂಟು. ಸ್ಟಿಚಸ್ ಮಾತ್ರ ನಾವು ಲರ್ನ್ ಮಾಡಿದ್ರೆ ಏನು ಯೂಸ್ ಆಗೋಲ್ಲ. ಆರಿ ಎಂಬ್ರಾಯ್ಡ್ರಿ ಅದನ್ನು ಕೂಡ ತುಂಬ ಜಾಸ್ತಿ ಇದೆ. ನಾವು ಕರೆಕ್ಟಾಗಿ ಮೆಟೀರಿಯಲ್ಸ್ ಚೂಸ್ ಮಾಡಬೇಕು. ನೆಕ್ಸ್ಟು ಪರ್ಫೆಕ್ಟಾಗಿ ಆ ಡ್ರಾಯಿಂಗ್ ನಾವು ಹಾಕಬೇಕು, ಆ ಸೈಜ್ ಕರೆಕ್ಟಾಗಿ ಹಾಕಬೇಕು. ಆ್ಯಂಡ್ ನೆಕ್ಸ್ಟು ಅದರಲ್ಲಿ ಏನೇನು ಮೆಟೀರಿಯಲ್ಸು, ಏನೇನು ಸ್ಟಿಚಸ್ ಹಾಕ್ತೀವಿ ಅಂತ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ ಇವಾಗ ನಾವು ಚೈನ್ ಫಿಲ್ಲಿಂಗ್ ಸ್ಟಿಚ್ಚು ಲರ್ನ್ ಮಾಡಿದ್ರೆ ಅಲ್ವಾ, ಶೇಪ್ಸಲ್ಲಿ ಹೇಳ್ಕೊಟ್ನಲ್ವ, ಅದನ್ನು ನಾನು ಡಿಸೈನಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ. ಈ ಡಿಸೈನ್ ಕೂಡ ಪರ್ಫೆಕ್ಟ್ಲಿ ಟ್ರೇಸ್ ಹೆಂಗೆ ಮಾಡೋದು, ಇದಂದ್ರೆ ಇದೇ ಸೇಮ್ ಡಿಸೈನ್ ಇಲ್ಲ, ನೀವು ಬೇರೆ ಬೇರೆ ಹೆಂಗೆ ಬೇಕಂತ ಡಿಸೈನ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ಫಸ್ಟ್ ಫ್ಯೂ ಡೇಸು ನಾನು ನಿಮಗೆ ಡಿಸೈನ್ಸ್ ಎಲ್ಲ ಹೇಳ್ಕೊಡ್ತೀನಿ. ಆಮೇಲೆ ಎಲ್ಲ ಸ್ಟಿಚಸ್ ಡಿಸೈನ್ಸ್ ಎಲ್ಲ ನೀವೇ ಆ್ಯಕ್ಟಿವಿಟಿಲಿ ನೀವು ಮಾಡ್ತೀರಾ. ಸೊ ಒಂದೊಂದು ಪ್ರಾಜೆಕ್ಟನ್ನು ಒಂದೊಂದು ಕ್ಲಾಸ್ ವರ್ಕು ನೀವು ಸಬ್ಮಿಟ್ ಮಾಡಬೇಕು. ಸೊ ಅದಕ್ಕೇನು ನಾವು ಎಂಡ್ ಆಫ್ ದ ಕ್ಲಾಸು ಸರ್ಟಿಫಿಕೇಟ್ ಕೊಡ್ತೀವಿ, ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅಂತ. ಸೊ ಇದರಲ್ಲಿ ನೋಡಿ ಫುಲ್ಲು ಚೈನ್ ಫಿಲ್ಲಿಂಗಲ್ಲಿ ಹೇಗೆ ಡಿಸೈನ್ಸ್ನ ಆ ಕಲರ್ ಕಾಂಬಿನೇಷನ್ಸು ಹೆಂಗೆ ಮಾಡಬೇಕು, ಏನೇನು ಡಿಫ್ರೆಂಟ್ ಸ್ಟಿಚಸ್ ಅಪ್ಲೈ ಮಾಡ್ಬೋದು. ಇದು ಜಸ್ಟ್ ಚೈನ್ ಸ್ಟಿಚ್ ಮಾತ್ರನೇ, ಬಿಕಾಸ್ ಫಸ್ಟ್ ಕ್ಲಾಸು ಬರೀ ಚೈನ್ ಸ್ಟಿಚ್ ಮಾತ್ರನೇ ಹೇಳ್ಕೊಡ್ತೀವಿ. ಅದರಲ್ಲೇ ನೋಡಿ ಎಷ್ಟು ನಿಮಗೆ ಒಂದು ಡಿಸೈನ್ ಕ್ರಿಯೇಟ್ ಮಾಡ್ಬೋದು. ಸೊ ಇದು ನೀವು ಒಂದು ಚಿಕ್ಕ ಮೋಟು ಥರ ಹಾಕ್ಬೋದು, ಇಲ್ಲ ಒಂದು ಬ್ಲೌಸ್ ಡಿಸೈನು ನೀವು ಓನ್ಲಿ ಚೈನ್ ಸ್ಟಿಚ್ ಯೂಸ್ ಮಾಡಿ ಕೂಡ ಒಂದು ಫುಲ್ ಬ್ಲೌಸ್ ಡಿಸೈನು ಮಾಡ್ಬೋದು. ಸೊ ಅಡ್ವಾನ್ಸ್ ಕೋರ್ಸ್ವರೆಗೆ ಹೋಗಿದ್ರೇ ನಾನು ಬ್ರೈಡಲ್ ಬ್ಲೌಸ್ ಮಾಡೋಕ್ಕಾಗುತ್ತೆ ಹಂಗಂತನಾ ಇಲ್ಲ, ಜಸ್ಟ್ ಚೈನ್ ಸ್ಟಿಚ್ ಮಾತ್ರ ಗೊತ್ತು ಅಂದ್ರೇನು ನೀವು ಬ್ರೈಡಲ್ ಬ್ಲೌಸು ಡಿಸೈನ್ ಮಾಡ್ಬೋದು. ಅಷ್ಟು ಕಾನ್ಫಿಡೆನ್ಸು ನನ್ನ ಕ್ಲಾಸ್ ನಿಮಗೆ ಕೊಡುತ್ತೆ. ಸೊ ಇದರಲ್ಲಿ ನೋಡಿ ಆ ಫಿನಿಶಿಂಗು, ಆ ಎಡ್ಜಸ್ಸು, ಆ ಶಾರ್ಪು, ಚಿಕ್ಕ ಮೈನ್ಯೂಟ್ ಡಿಸೈನಲ್ಲಿ ಎಷ್ಟು ನೀಟಾಗಿ ಫಿನಿಶ್ ಮಾಡಬೇಕಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ಒಂದೊಂದನ್ನು ತುಂಬ ಮೈನ್ಯೂಟ್ ಟೆಕ್ನಿಕ್ಸು ನಾವು ಹೇಳ್ಕೊಡ್ತೀವಿ. ನೆಕ್ಸ್ಟ್ ನೋಡಿ ಜಿಗ್ಜ್ಯಾಗ್ ಸ್ಟಿಚ್ಚು ಮತ್ತು ಜಿಗ್ಜ್ಯಾಗ್ ಲಾಕ್ ಸ್ಟಿಚ್ಚು. ಸೊ ಈ ಥರ ನೀವು ಒಂದು ಬಟ್ಟೆ ತೊಗೊಂಡು ಎಲ್ಲ ನೀಟಾಗೆ ನೀವು ಅಟ್ಯಾಚ್ ಮಾಡಿಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಎಲ್ಲನೂ ನೀವು ಫ್ಯೂಚರ್ಲಿ ಒಂದು 4 years 5 years ಕಲಿಸಿ ನೋಡಿದ್ರೇನು ನಿಮಗೆ ಈ ಥರ ನೀಟಾಗೆ ಎಲ್ಲ 1 by 1 ಟೆಕ್ನಿಕ್ಸು ಇರುತ್ತೆ. ಇದು ಕಟ್ ವರ್ಕು, ಔಟ್ಲೈನು. ಸೊ ಜಿಗ್ಜ್ಯಾಗ್ ಸ್ಟಿಚಸ್ ಈಗ ಲರ್ನ್ ಮಾಡಿದರೆ ಅದು ಎದಕ್ಕೆ ಯೂಸ್ ಆಗುತ್ತೆ ಅಂತ ನಾವು ಒಂದು ಕಟ್ ವರ್ಕ್ ಡಿಸೈನು ಹೇಳ್ಕೊಡ್ತೀನಿ. ಜಸ್ಟು ನಾರ್ಮಲಿ ಒಂದು ಕಟ್ ವರ್ಕ್ ಮಾಡ್ತೀರಾ, ಆಮೇಲೆ ಒಂದು ಡಿಸೈನ್ ಒಳಗಡೆ ನೋಡಿ ಆ ಎಡ್ಜಸ್ ಎಲ್ಲ ಬರುತ್ತಲ್ವ, ಅದರೆಲ್ಲ ಹೇಗೆ ಸ್ವಲ್ಪ ಕಟ್ ಮಾಡ್ಬೋದು ಹಂಗಂತ. ಸೊ ಸ್ಟಾರ್ಟಿಂಗಲ್ಲೇನು ನಿಮಗೆ ನೋಡಿ ಕಟ್ ವರ್ಕು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಈ ಥರ ನಮ್ಮದು ಕ್ಲಾಸಸ್ ಡಿಸೈನ್ ಬೇಸ್ಡ್ ಇರೋದ್ರಿಂದ ನಿಮಗೇನು ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ಇದು ಏನು ಅಪ್ಲೈ ಮಾಡೋಣ, ಏನು ಡಿಸೈನ್ ಹಾಕೋಣ ಇದರಲ್ಲಿ ಹಂಗಂತ ನೀವು ಫಸ್ಟ್ ಡೇಯಿಂದನೇ ಯೋಚನೆ ಮಾಡ್ತೀರಾ, ಕ್ರಿಯೇಟಿವ್ಗೆ ಯೋಚನೆ ಮಾಡ್ತೀರಾ ಹೊಸ ಡಿಸೈನ್ಸು. ಆವಾಗ ಎಂಡ್ ಆಫ್ ದ ಕೋರ್ಸ್ಲಿ ನಿಮಗೆ ಫುಲ್ ನಾಲೆಜ್ ಬರುತ್ತೆ, ಹೊಸ ಡಿಸೈನ್ ನೀವೇ ಕ್ರಿಯೇಟ್ ಮಾಡ್ತೀರಾ.
ಸೊ ನೆಕ್ಸ್ಟ್ ನೋಡಿ ಒಂದು ಬಾಕ್ಸ್ ಚೈನ್ ಸ್ಟಿಚ್ ಎಲ್ಲ ಎದಕ್ಕೆ ಹೇಳ್ಕೊಡ್ತೀನಿ ಅಂತಲೇ ಯಾರಿಗೆ ಗೊತ್ತಾಗಿಲ್ಲ. ಬಟ್ ಈ ಥರ ನೆಕ್ ಡಿಸೈನಲ್ಲಿ ಅಪ್ಲೈ ಮಾಡುವಾಗ ಈ ಸ್ಟಿಚ್ಚು ಎಲ್ಲಿ ಯೂಸ್ ಆಗುತ್ತೆ, ಇದು ನೆಕ್ ಡಿಸೈನ್ ಹಾಕುವಾಗ ಆ ಲುಕ್ಕು ಹೇಗಿರುತ್ತೆ, ಟೈಮಿಂಗ್ಸ್ ಹೆಂಗೆ ಬರುತ್ತೆ, ಅದೆಲ್ಲ ನಿಮಗೆ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ನಿಮಗೆ ಬಿಸ್ನೆಸ್ ಟ್ರೈನಿಂಗಲ್ಲಿ ಯೂಸ್ ಆಗುತ್ತೆ. ಬಿಕಾಸ್ ನೀವು ಒಂದು ಬೊಟ್ಟಿಗೆ ಸ್ಟಾರ್ಟ್ ಮಾಡಿದ್ರೇ ಇದು ಒಂದು ಬಜೆಟ್ ಕೊಟ್ಟಿದ್ದು ಅವರು ಡಿಸೈನ್ ಮಾಡೋಕ್ಕೆ ಹೇಳಿದರೆ ಆ ಬಜೆಟ್ಟಿಗೆ ನಾನು ಏನು ಸ್ಟಿಚಸ್ ಯೂಸ್ ಮಾಡ್ಬೋದು ಮತ್ತು ಏನೇನು ವೆರೈಟೀಸ್ ಲುಕ್ ಅದರಲ್ಲಿ ಬರುತ್ತೆ ಅಂತ ನೀವು ಕ್ಲೈಂಟ್ಸ್ಗೆ ನಾಲೆಜ್ ಕೊಡೋದಕ್ಕೆ ನಿಮಗೆ ಗೊತ್ತಾಗುತ್ತೆ ಎಲ್ಲ. ಸೊ ಇವಾಗ ಬಾಕ್ಸ್ ಚೈನ್ ಸ್ಟಿಚ್ ನೋಡಿ ನಾನು ಈ ಒಂದು ನೆಕ್ ಡಿಸೈನಲ್ಲಿ ಅಪ್ಲೈ ಮಾಡಿ ತೋರಿಸಿದ್ದೀನಿ. ಸೊ ಆವಾಗ ಇದು ಸ್ಟಿಚ್ಚು ಹೆಂಗೆ ಲುಕ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದರೊಳಗಡೆ ನೋಡಿ ಚಿಕ್ಕ ಚಿಕ್ಕ ಬೀಡ್ಸ್ ಹಾಕಿದ್ದೀನಿ. ಸೊ ಸಿಂಪಲ್ ನೆಕ್ ಡಿಸೈನು, ನೀವು ನಾರ್ಮಲ್ ಡೈಲಿ ವೇರ್ ಸಾರೀಸ್ಗೆ ಕೂಡ ಸಿಂಪಲ್ ಏನಾದರೂ ಒಂದು ವರ್ಕ್ ಈ ಥರ ನೀವು ಮಾಡ್ಬೋದು. ಇದೆಲ್ಲ ಜಸ್ಟ್ 1 ಡೇಲಿ ಕೂಡ ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ಬಿಗಿನರ್ಸ್ ಕೂಡ ನೋಡಿ ಜಸ್ಟ್ ಫಸ್ಟ್ ವಿತಿನ್ 1 or 2 ಡೇಸ್ಲೇನು ಈ ಥರ ನೀವು ಸಿಂಪಲ್ ಡಿಸೈನ್ಸ್ ಎಲ್ಲ ನೀವು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ನೋಡಿ ಡಬಲ್ ಬಾಕ್ಸ್ ಚೈನ್ ಸ್ಟಿಚ್ಚು. ಸೊ ಈ ಥರ ಒಂದೊಂದು ಸ್ಟಿಚ್ಗೇನು ನಾವು ಪರ್ಫೆಕ್ಟ್ಲಿ ಹೇಳ್ಕೊಡ್ತೀವಿ. ನೆಕ್ಸ್ಟ್ ನೋಡಿ ಬಾರ್ಡರ್ ಸ್ಟಿಚ್ಚು. ಇದು ಅಗೇನ್ ಬಾರ್ಡರ್ ಸ್ಟಿಚ್ ಎಲ್ಲ ಎದಕ್ಕೆ ಯೂಸ್ ಮಾಡ್ತೀನಿ ಅಂತೀನಿ ಚೆನ್ನಾಗಿ ಗೊತ್ತಾಗಿಲ್ಲ. ಸೊ ಅದು ಹೇಗೆ ಅಪ್ಲೈ ಮಾಡಬೇಕು ಡಿಸೈನಲ್ಲಿ ನೋಡಿ, ಒಂದು ಬಾರ್ಡರ್ ನೆಕ್ ಡಿಸೈನಿಗೆ ಒಂದು ಬಾರ್ಡರ್ ಥರ ಹಾಕಿದರೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ಥರ ನೀವು ಕಾಂಬಿನೇಷನ್ ಆಫ್ ಸ್ಟಿಚಸ್ ಯೂಸ್ ಮಾಡಿ ಹೊಸ ಡಿಸೈನ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ಇದು ನೋಡಿದರೆ ಒಂದು ಚೈನ್ ಥರ ನಿಮಗೆ ಫಾರ್ಮ್ ಆಗುತ್ತೆ. ಬ್ಯೂಟಿಫುಲ್ ನೋಡಿ ಬಾರ್ಡರ್ ಸ್ಟಿಚ್ಚು. ಸೊ ಇದು ಬಾರ್ಡರ್ ಸ್ಟಿಚ್ನ ನಾನು ಡಿಸೈನಲ್ಲಿ ಅಪ್ಲೈ ಮಾಡಿದ್ದೀನಿ. ಆವಾಗ ನಿಮಗೆ ಒಂದು ತಿಕ್ ಔಟ್ಲೈನ್ ಥರ, ನೀವು ಯೂಶ್ವಲಿ ಬ್ಲೌಸಸ್ಗೆ ಪೈಪಿಂಗ್ ಎಲ್ಲ ಹಾಕಿ ಸ್ಟಿಚ್ ಮಾಡ್ತೀರಲ್ವ, ಅದಕ್ಕೆ ನೀವು ಈ ಥರ ನೀವು ಹಾಕಿದರೆ ಇನ್ನೂ ಸ್ಯಾರಿ ಕಲರ್ ಕಾಂಬಿನೇಷನ್ ಆ ಥ್ರೆಡ್ ವರ್ಕ್ ಯೂಸ್ ಮಾಡಿ ಹಾಕಿರುವಾಗ ಇನ್ನೂ ತಿಕ್ ವರ್ಕ್ ಇದೆ. ಇದೆಲ್ಲ ನೀವು ನಾರ್ಮಲ್ ವಾಶ್ ಕೂಡ ಮಾಡ್ಬೋದು, ಏನೂ ಆಗಲ್ಲ. ಯೂಶ್ವಲಿ ಆರಿ ವರ್ಕು ನಾವು ವಾಶ್ ಮಾಡಬಾರ್ದು, ಬಟ್ ಈ ಥರ ನೀವು ವರ್ಕ್ ಮಾಡಿದರೆ ನಾರ್ಮಲ್ ವಾಶ್ ಕೂಡ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ನೆಕ್ ಡಿಸೈನ್ಸ್ಗೆಲ್ಲ ನೀವು ಯೂಸ್ ಮಾಡ್ಬೋದು. ನೋಡಿ ಕ್ರಾಸ್ ಡೈಮಂಡ್ ಬಾಕ್ಸು, ಚೆಕ್ಡ್ ಡೈಮಂಡ್ ಬಾಕ್ಸು, ಇದೆಲ್ಲ ನಿಮಗೆ ಸ್ಲೀವ್ಸ್ಗೆ ಏನಾದರೂ ಪ್ಲೇನ್ ಇದೆ ಅಂದರೆ ಒಂದು ಚೆಕ್ ಡಿಸೈನ್ ಥರ ಹಾಕಿ ಸೆಂಟ್ರಲ್ಲಿ ಒಂದು ಚಿಕ್ಕ ಕುಂದನ್ ಸ್ಟೋನ್ಸು ಇಲ್ಲ ಒಂದು ಫ್ರೆಂಚ್ ನಾಟು ಇಲ್ಲ ಹಾಗೆ ಬಿಟ್ಟಿದ್ರೂ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಕಂಪ್ಲೀಟ್ ಥ್ರೆಡ್ ವರ್ಕಲ್ಲಿ ಆಗುತ್ತೆ. ನೆಕ್ಸ್ಟು ಸ್ಟೆಮ್ ಸ್ಟಿಚ್ಚು, ರೈಟ್ ಆ್ಯಂಡ್ ಲೆಫ್ಟು, ಫೆದರ್ ಸ್ಟಿಚ್ಚು. ಇವಾಗ ಈ ಥರ ಸ್ಟಿಚಸ್ ಲರ್ನ್ ಮಾಡಿದರೆ ಅದು ಹೇಗೆ ಡಿಸೈನಲ್ಲಿ ಅಪ್ಲೈ ಮಾಡೋದು ಅಂತ ಲೀಫ್ ಡಿಸೈನಲ್ಲಿ ಅಪ್ಲೈ ಮಾಡಿದ್ದೀನಿ. ಒಂದು ನಾರ್ಮಲ್ ಲೀಫು ಮತ್ತು ಸ್ವಲ್ಪ ಆ ಶೇಪ್ ಡಿಫ್ರೆಂಟ್ ಎಡ್ಜಸ್ ಬರುತ್ತಲ್ವ, ಅದರಲ್ಲಿ ಹೇಗೆ ಅಪ್ಲೈ ಮಾಡಬೇಕಂತ. ಸೊ ಈ ಥರ ನೀವು ಲರ್ನ್ ಮಾಡೋ ಆ ಸ್ಟಿಚಸ್ನ ಪರ್ಫೆಕ್ಟ್ಲಿ ಹೆಂಗೆ ಡಿಸೈನ್ಸಲ್ಲಿ ಅಪ್ಲೈ ಮಾಡಬೇಕು ಅಂತಲೂ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಹೊಸ ಡಿಸೈನ್ಸ್ ನೀವೇ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಫೆದರ್ ಸ್ಟಿಚ್ ಬಂದು ಇದು ಲೀಫ್ ಕೂಡ ನಾನು 2 ವೆರೈಟೀಸ್ ಆಫ್ ಲೀಫ್ ಹೇಳಿದ್ದೀನಿ. ಇದರಲ್ಲಿ ನೆಕ್ಸ್ಟ್ ಇನ್ನು ಶೇಡಿಂಗ್ ಟೈಪ್ ಬರುತ್ತೆ, ಇನ್ನು ಎಲ್ಲ ಜಾಸ್ತಿ ಟೆಕ್ನಿಕ್ಸು ವೆರೈಟೀಸ್ ಇದೆ. ಸೊ ನೆಕ್ಸ್ಟ್ ನೋಡಿ ಚೈನ್ ಇಂಟರ್ಲಾಕ್ ಸ್ಟಿಚ್ಚು ಮತ್ತು ಚೈನ್ ಲೂಪ್ ಸ್ಟಿಚ್ಚು ಮತ್ತು ಡಬಲ್ ಕಲರ್ ಚೈನ್ ಸ್ಟಿಚ್ಚು, ಮ್ಯಾಜಿಕ್ ಚೈನ್ ಸ್ಟಿಚ್ಚು. ಸೊ ಈ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಟಿಚಸ್ಸು ನಾವು ಹೇಳ್ಕೊಡ್ತೀವಿ. ನೆಕ್ಸ್ಟ್ ನೋಡಿ ರಿಂಗ್ ಸ್ಟಿಚ್ ಇದೆ. ಸೊ ಇದೆಲ್ಲ ನೇಮ್ಸ್ ಕೂಡ ನಾನು ವೆಬ್ಸೈಟಲ್ಲಿ ಆಲ್ರೆಡಿ ಹಾಕಿದ್ದೀನಿ ಕಂಪ್ಲೀಟ್ ಕೋರ್ಸಲ್ಲಿ, ಬೇಕು ಅಂದರೆ ಚೆಕ್ ಮಾಡಿ, ಇಲ್ಲಾಂದರೆ ನನಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಒಂದು ಮೆಸೇಜ್ ಮಾಡಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ ಹೆಕ್ಸಗನ್ ಸ್ಟಿಚ್ಚು, ನೆಕ್ಸ್ಟು ಪಾಣಿ ವರ್ಕು. ಸೊ ಪಾಣಿ ವರ್ಕ್ಲಿ ನಿಮಗೆ 2 ವೆರೈಟೀಸ್ ಇದೆ. ಸೊ ಅದೆಲ್ಲ ನಿಮಗೆ ಡೀಟೇಲ್ಡಾಗಿ ಹೇಳಿಕೊಡ್ತೀನಿ. ಪಾಣಿ ವರ್ಕ್ ಯೂಶ್ವಲಿ ಬಂದು ಇಷ್ಟು ಪರ್ಫೆಕ್ಟ್ ಫಿನಿಶಿಂಗು ಕ್ಲೈಂಟ್ಸ್ಗೆ ಸ್ಟೂಡೆಂಟ್ಸ್ಗೆ ಫಸ್ಟು ಬರಲ್ಲ, ಬಟ್ ಅದು ಹೇಗೆ ಪರ್ಫೆಕ್ಟ್ ಫಿನಿಶಿಂಗ್ ಮಾಡೋದಂಥ ಟೆಕ್ನಿಕ್ಸು ನಾವು ಹೇಳ್ಕೊಡ್ತೀವಿ. ನೆಕ್ಸ್ಟ್ ಅದು ಡಿಸೈನಲ್ಲಿ ಹೆಂಗೆ ಅಪ್ಲೈ ಮಾಡೋದು, ಬಿಕಾಸ್ ನಾರ್ಮಲಿ ಪಾಣಿ ಸ್ಟಿಚ್ ಹಾಕುವಾಗ ಅದು ಈಸಿ ಇದೆ, ಬಟ್ ಡಿಸೈನಲ್ಲಿ ಅಪ್ಲೈ ಮಾಡುವಾಗಲೇ ಹೇಗೆ ಅದು ಫಿನಿಶಿಂಗ್ ಮಾಡಬೇಕು ಅಂತ, ಅದು ಎಲ್ಲಿ ಟರ್ನ್ ಮಾಡಬೇಕು, ಎಲ್ಲಿ ಬೆಂಡ್ ಮಾಡಬೇಕು, ಸೊ ಈ ಥರ ನಿಮಗೆ ಆಗುತ್ತೆ. ಸೊ ಈ ಲೀಫ್ ನೋಡಿ ಸ್ವಲ್ಪ ಇಲ್ಲಿ ಎಡ್ಜಸ್ ಇದೆ. ಸೊ ಅದರಲ್ಲಿ ಆ ಟರ್ನಿಂಗ್ಸ್ ಎಲ್ಲ ಹೆಂಗೆ ಬೆಂಡ್ ಮಾಡಬೇಕು ಅಂತ ಹೇಳ್ತೀನಿ. ನೆಕ್ಸ್ಟು ಆ ಮ್ಯಾಂಗೋ ಡಿಸೈನಲ್ಲಿ ಕೂಡ ನೋಡಿ ಸ್ಟಾರ್ಟಿಂಗ್ ಸ್ವಲ್ಪ ಸಣ್ಣದಿದೆ ಮತ್ತು ಹೋಗೋದು ದಪ್ಪ ಇದೆ. ಸೊ ಈ ಥರ ನಿಮಗೆ ಶೇಪ್ಸ್ಲಿ ಅಪ್ಲೈ ಮಾಡುವಾಗಲೇ ಆ ಟೆಕ್ನಿಕ್ ಇನ್ನೂ ಚೆನ್ನಾಗಿ ನಿಮಗೆ ಬರುತ್ತೆ, ಆ ಸ್ಟಿಚ್ಚನ್ನು ನೀವು ಚೆನ್ನಾಗಿ ಲರ್ನ್ ಮಾಡ್ತೀರಾ. ನೆಕ್ಸ್ಟ್ ನೋಡಿ ಪಾಣಿ ಸ್ಟಿಚ್ನ ವಿತ್ ಝರಿ ಹಾಕಿ ಅದು ಲುಕ್ ಹೇಗಿದೆ, ಅದು ಒಂದು ಶೇಪಲ್ಲಿ ನಾನು ಫಿನಿಶ್ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಪಾಣಿ ವರ್ಕಲ್ಲೇನು ಬೀಡ್ಸ್ ಅಟ್ಯಾಚ್ ಮಾಡಿದ್ರೆ ಅದು ಲುಕ್ ಹೆಂಗಿದೆ, ಅದು ಹೆಂಗೆ ಫಿನಿಶಿಂಗ್ ಬರುತ್ತೆ ಅಂತ. ಸೊ ಒಂದೊಂದು ಎದ್ದೂ ಸ್ಕಿಪ್ ಮಾಡಲ್ಲ, ಅಷ್ಟು ಡೀಟೇಲಿ ನಾವು ಸಿಲೆಬಸ್ ಫಾರ್ಮ್ ಮಾಡಿದ್ದೀನಿ. ಈ ಸಿಲೆಬಸ್ ಫಾರ್ಮ್ ಮಾಡೋದಕ್ಕೆ ನಂಗೆ ಆಲ್ಮೋಸ್ಟ್ 2 months ಆಗಿತ್ತು. ಸೊ ಅಷ್ಟು ಡೀಟೇಲ್ಡಂಗೆ ಪರ್ಫೆಕ್ಟಾಗಿ ಇರಬೇಕು ಅಂತ ಈ ಸಿಲೆಬಸ್ಸು ನಾನು ಪರ್ಫೆಕ್ಟಾಗಿ ಫಾರ್ಮ್ ಮಾಡಿದ್ದೀನಿ. ಆ್ಯಂಡ್ ಮೋರ್ ದೆನ್ 10 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ. ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸು ಎರಡೂ ನಾನು ಹೇಳಿದ್ದೀನಿ. ಮೋರ್ ದೆನ್ 1000+ ಸ್ಟೂಡೆಂಟ್ಸು ಕವರ್ ಮಾಡಿದ್ದೀನಿ. ಸೊ ನಿಮಗೇನು ಜಾಯಿನ್ ಮಾಡಬೇಕಂತ ಡಿಸ್ಪ್ಲೇ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನೆಕ್ಸ್ಟ್ ನೋಡಿ ಪಾಣಿ ಸ್ಟಿಚ್ಚು ವಿತ್ ಬೀಡ್ ವರ್ಕು. ಸೊ ಅದ್ರ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈ ಥರ ರ್ಯಾಂಡಮ್ಲಿ ನಾವು ಫಿಲ್ ಮಾಡುವಾಗ ಜಾಸ್ತಿ ಬ್ಲೌಸ್ ಡಿಸೈನ್ಸ್ಗೆಲ್ಲ ನೀವು ಈ ಥರ ಸ್ಟಿಚ್ ನೋಡಿದ್ದೀರಾ. ನೆಕ್ಸ್ಟು ಇದು ಪಾಣಿ ಸ್ಟಿಚ್ಚು ಫಿಲ್ಲರ್ಸ್ ಹೆಂಗೆ ಯೂಸ್ ಮಾಡಬೇಕು, ಇದುವರೆಗೆ ನಾವು ಒಂದು ಡಿಸೈನ್ ಒಳಗಡೆ ಅಪ್ಲೈ ಮಾಡಿ ತೋರಿಸಿದ್ನಲ್ವ, ಇದು ಗ್ಯಾಪು ಔಟ್ಸೈಡ್ ಗ್ಯಾಪ್ ಎಲ್ಲ ಫಿಲ್ ಮಾಡಿದರೆ ಅದು ಹೆಂಗೆ ಲುಕ್ ಬರುತ್ತೆ ಅಂತ. ಸೊ ಯೂಶ್ವಲಿ ಪಾಣಿ ಸ್ಟಿಚ್ಚು ಫಿಲ್ಲರ್ಸ್ ಥರನೂ ಯೂಸ್ ಮಾಡ್ಬೋದು. ಸೊ ಅದೆಲ್ಲ ನಾನು ಕ್ಲಾಸಸ್ಲಿ ನಿಮಗೆ ಇನ್ನೂ ಡೀಟೇಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಜಸ್ಟ್ ಒಂದು ಓವರ್ ವ್ಯೂ ವಿಡಿಯೋ.
ನೆಕ್ಸ್ಟ್ ನೋಡಿ ಫರ್ನ್ ಸ್ಟಿಚ್ ಎಲ್ಲ ಎದಕ್ಕೆ ಜನ ಯೂಸ್ ಮಾಡ್ತಾರೆ ಅಂತಲೇ ಅವ್ರಿಗೆ ಗೊತ್ತಾಗಿಲ್ಲ. ಜಸ್ಟ್ ಎಲ್ಲ ಸ್ಟಿಚ್ಚು ಅವರು ಲರ್ನ್ ಮಾಡ್ತಾರೆ, 60 ಸ್ಟಿಚ್ಚು 100 ಸ್ಟಿಚ್ಚು ಅಂತ ಲರ್ನ್ ಮಾಡ್ತಾರೆ. ಬಟ್ ಎಲ್ಲ ಓನ್ಲಿ ಚೈನ್ ಸ್ಟಿಚ್ಚು ಮತ್ತು ಫಿಲ್ಲಿಂಗ್ ಸ್ಟಿಚ್ ಮಾತ್ರನೇ ಯೂಸ್ ಮಾಡೋದು. ಈ ಥರ ಸ್ಟಿಚಸ್ ಎಲ್ಲ ಯೂಸೇ ಮಾಡೋದಲ್ಲ, ಹೆಂಗೆ ಯೂಸ್ ಮಾಡಬೇಕಂತ ಬಿಕಾಸ್ ಸ್ಟೂಡೆಂಟ್ಸ್ಗೆ ಗೊತ್ತಾಗಿಲ್ಲ. ಸೊ ಇದರಲ್ಲಿ ನೋಡಿ ಫರ್ನ್ ಸ್ಟಿಚ್ಚು ಒಂದು ನೆಕ್ ಡಿಸೈನ್, ಸಿಂಪಲ್ ನೆಕ್ ಡಿಸೈನ್ ಏನೋ ಅಪ್ಲೈ ಮಾಡಿದರೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಸೊ ಈ ಥರ ನಾವು ಹೇಳ್ಕೊಡ್ತೀವಿ. ಅಗೇನ್ ನೋಡಿ ಮೆಟೀರಿಯಲ್ಸ್ ನಾಲೆಜ್ನು ನಿಮಗೆ ಹೇಳ್ಕೊಡ್ತೀವಿ. ಇದರಲ್ಲಿ ನೋಡಿ ನಾನು ಕಾಪರ್ ಝರಿ ಯೂಸ್ ಮಾಡಿದ್ದೀನಿ. ಸೊ ಒಂದೊಂದು ಸ್ಟಿಚಸ್ ಹಾಗೆ ಇಂಟ್ರೊಡ್ಯೂಸ್ ಮಾಡುವಾಗ ನಾನು ಮೆಟೀರಿಯಲ್ಸ್ ನಾಲೆಜ್ನು ನಿಮಗೆ ಕೊಡ್ತೀನಿ. ಏನೇನು ವೆರೈಟಿ ಆಫ್ ಮೆಟೀರಿಯಲ್ಸ್ ಇದೆ, ಏನೇನು ಕ್ವಾಲಿಟಿ ನಾವು ತಗೋಬೇಕು, ಮತ್ತು ಪ್ರೈಸ್ ಎಲ್ಲ ಹೇಗಿದೆ ಅಂತ ನಿಮಗೆ ಇನ್ಕ್ಲೂಡಿಂಗ್ ಮೆಟೀರಿಯಲ್ಸ್ ನಾಲೆಜ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ ಶಾರ್ಟ್ ಆ್ಯಂಡ್ ಲಾಂಗ್ ಸ್ಟಿಚ್ಚು, ಫಿಲ್ಲರ್ ಸ್ಟಿಚ್ಚು ಇದೆಲ್ಲ ಬರುತ್ತೆ. ನೆಕ್ಸ್ಟ್ ನೋಡಿ ಬೀಡ್ ವರ್ಕು. ಸೊ ಬೀಡ್ ವರ್ಕ್ ಅಂತ ನಾನು ಹೇಳುವಾಗ ಅಗೇನ್ ನಾನು ನಿಮಗೆ ಬೀಡ್ಸ್ ಮೆಟೀರಿಯಲ್ಸ್ ನಾಲೆಜ್ ಎಲ್ಲ ಕೊಡ್ತೀನಿ. ಸೊ ಶುಗರ್ ಬೀಡ್ಸ್ ಇದೆ, ಮತ್ತು ಸ್ಮಾಲ್ ಕಟ್ ಬೀಡ್ಸ್ ಇದೆ, ಮತ್ತು ಸ್ವಲ್ಪ ಲಾಂಗ್ ಕಟ್ ಬೀಡ್ಸ್ ಇದೆ, ನೆಕ್ಸ್ಟ್ ಟ್ಯೂಬ್ ಬೀಡ್ಸ್ ಇದೆ. ಸೊ ಈ ಥರ ನಾವು ಡಿಫ್ರೆಂಟ್ ವೆರೈಟೀಸ್ ಆಫ್ ಬೀಡ್ಸ್ ನಾಲೆಜು, ಕ್ವಾಲಿಟಿ ನಾಲೆಜು ಇದೆಲ್ಲ ನಾನು ಕೊಡ್ತೀನಿ. ನೆಕ್ಸ್ಟ್ ನೋಡಿ ಬೀಡ್ಸ್ನ ಈ ಥರ ಫಿನಿಶಿಂಗ್ ಹೇಗೆ ಬ್ಯೂಟಿಫುಲ್ ಕೊಡಬೇಕು, ಒಂದು ಔಟ್ಲೈನಿಗೆ ಹೇಗೆ ಹಾಕಬೇಕು. ಜಾಸ್ತಿ ಚೆನ್ನಾಗಿ ನೋಡಿದರೆ ಆರಿ ಎಂಬ್ರಾಯ್ಡ್ರಿಲಿ ಮೇಯ್ನ್ ಏನಂದರೆ ಬೀಡ್ ವರ್ಕ್ನೇ ಈಸಿ ವರ್ಕು. ಬಿಕಾಸ್ ಚೈನ್ ಸ್ಟಿಚ್ ಕೂಡ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಬಟ್ ಹೋಗೋವಾಗ ನಿಮಗೆ ಈಸಿ ಆಗುತ್ತೆ. ಆ್ಯಂಡ್ ಬಾಕಿ ಎಲ್ಲ ಸ್ಟಿಚಸ್ ಲೈಕ್ ಜರ್ದೋಸಿ ವರ್ಕು, ಮಿರರ್ ವರ್ಕು ಇದೆಲ್ಲ ಕಂಪೇರ್ ಮಾಡುವಾಗ ನಿಮಗೆ ಬೀಡ್ ವರ್ಕು ಇರೋದ್ರಲ್ಲಿ ಆರಿ ವರ್ಕಲ್ಲಿ ತುಂಬ ಈಸಿ ವರ್ಕು. ಬಟ್ ಅದರಲ್ಲಿ ಚಾಲೆಂಜ್ ಏನಂದರೆ ಪರ್ಫೆಕ್ಟ್ ಫಿನಿಶಿಂಗ್ ಕೊಡೋದು ತುಂಬ ಬಿಗ್ ಚಾಲೆಂಜ್ ಆರಿ ವರ್ಕಲ್ಲಿ. ನೀವು ಕಾಟಲ್ಲಿ ಫಿಕ್ಸ್ ಮಾಡಿ ಇಲ್ಲಾಂದರೆ ಸ್ಟ್ಯಾಂಡಲ್ಲಿ ಫಿಕ್ಸ್ ಮಾಡಿ ವರ್ಕ್ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ. ಬಟ್ ರಿಮೂವ್ ಮಾಡಿದ ತಕ್ಷಣ ಎಲ್ಲ ನಿಮಗೆ ಶ್ರಿಂಕ್ ಆಗುತ್ತೆ, ಇಲ್ಲಾಂದರೆ ಬೀಡ್ಸ್ ಎಲ್ಲ ಲೂಸ್ ಆಗುತ್ತೆ, ಬೀಡ್ಸ್ ಎಲ್ಲ ತೂಗ್ತಾ ಇರುತ್ತೆ. ಇದಕ್ಕೆಲ್ಲ ಪ್ರಾಬ್ಲಮ್ ಏನಂದರೆ ಪರ್ಫೆಕ್ಟ್ ಫಿನಿಶಿಂಗ್ ನೀವು ಕೊಡಬೇಕು. ಸೊ ಇದೆಲ್ಲ ನಾನು ಬೀಡ್ ವರ್ಕಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನೋಡಿ ನಿಮಗೆ ಬೀಡ್ಸಲ್ಲಿ ಸ್ಟೆಮ್ ಸ್ಟಿಚ್ಚು. ಸೊ ಸ್ಟೆಮ್ ಸ್ಟಿಚ್ಚು ಜಸ್ಟ್ ಈ ಥರ ಲೈನ್ ಹೇಳಿಕೊಟ್ರೆ ನಿಮಗೆ ಏನು ಯೂಸ್ ಇಲ್ಲ. ಫಸ್ಟ್ ನೀವು ಸ್ಟಿಚ್ಚು ಲರ್ನ್ ಮಾಡಿದ ತಕ್ಷಣ ನಾನು ಅದು ಡಿಸೈನಲ್ಲಿ ಹೆಂಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ನೋಡಿ ಈ ಸ್ಟೆಮ್ ಸ್ಟಿಚ್ನೇ ನಾನು ಒಂದು ರೌಂಡಲ್ಲಿ ಅಪ್ಲೈ ಮಾಡಿ ತೋರಿಸಿದ್ದೀನಿ. ಒಂದು ಡಿಸೈನ್ಲಿ ಒಂದು ಹೂಮಕ್ಕೆಲ್ಲ ನೀವು ಫ್ಲವರ್ಗೆ ಸೆಂಟ್ರಲ್ಲಿ ಈ ಥರ ಫ್ಲವರ್ಸು ಪೆಟಲ್ಸ್ಗೆಲ್ಲ ಹಾಕಿದರೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಅದೇ ಥರ ನೀವು ಒಂದು ಟಿಯರ್ ಡ್ರಾಪ್ ಶೇಪ್, ತಿಲಕಂ ಶೇಪಿಗೆ ಹಾಕಿದರೆ ಅದು ನೋಡಿ ಆ ಟರ್ನಿಂಗಲ್ಲಿ ಹೆಂಗೆ ಮಾಡಬೇಕು, ಆ ಎಡ್ಜಸ್ ಹೆಂಗೆ ಫಿನಿಶ್ ಮಾಡಬೇಕು. ಸೊ ಈ ಥರ ನಿಮಗೆ ಡೌಟ್ಸ್ ಕ್ಲಿಯರ್ ಆಗ ಬ್ಯೂಟಿಫುಲ್ಲಾಗಿ ನೀವು ಫಿನಿಶಿಂಗ್ ಮಾಡ್ತೀರಾ. ಡಿಸೈನ್ಸ್ ಎಲ್ಲ ನೀವು ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ಥರ ನಿಮಗೆ ಐಡಿಯಾಸ್ ನಾವು ಕೊಡ್ತೀವಿ. ನೆಕ್ಸ್ಟ್ ನೋಡಿ ಬೀಡ್ಸು ಲೋಡಿಂಗ್ ಸ್ಟಿಚ್ಚು. ಸೊ ಬೀಡ್ಸ್ ಲೋಡಿಂಗ್ ಸ್ಟಿಚ್ಚು ಇದು ಕೂಡ ಫ್ಲ್ಯಾಟ್ ಲೋಡಿಂಗ್, ಅದಕ್ಕೆ ಒಂದು ಔಟ್ಲೈನ್ ಕೂಡ ಕೊಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಆ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ನೆಕ್ ಔಟ್ಲೈನ್ಗೆಲ್ಲ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ನಿಮಗೆ ಬೀಡ್ಸ್ ಲೋಡಿಂಗ್ ವರ್ಕು. ನೆಕ್ಸ್ಟು ಬೀಡ್ಸ್ಲೇನು ಲಾಕಿಂಗ್ ಸಿಸ್ಟಮು. ಲಾಕಿಂಗ್ ಅಂದರೆ ನಿಮಗೆ ಒಂದು ಬೀಡ್ಸ್ ಹೆಂಗೆ ಲಾಕ್ ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ. ಅದರಲ್ಲೇ ಚಿಕ್ಕ ಮೈನ್ಯೂಟ್ ಟೆಕ್ನಿಕ್ಸ್ ಕೂಡ ನಾನು ಹೇಳ್ಕೊಡ್ತೀನಿ. ಸೊ ನೋಡಿ ಬೀಡ್ಸು ಲಾಕ್ ಮಾಡೋದು, ಸಿಂಗಲ್ ಬೀಡ್ಸ್ ಲಾಕ್ ಮಾಡೋದು ಹೇಳಿದ್ದೀನಿ. ಆಮೇಲೆ ಒಂದು ಬೀಡ್ಸು ಮತ್ತು ಒಂದು ಟ್ಯೂಬ್ ಬೀಡ್ಸು, ಒಂದು ಚಿಕ್ಕ ಬೀಡ್ಸು ಆ ಥರ. ನೆಕ್ಸ್ಟು ಬೀಡ್ಸ್ ಆನ್ ಬೀಡ್ಸು. ಸೊ ಒಂದು ಬೀಡ್ ಮೇಲೆ ಒಂದು ಡಾಲ್ ಥರದ್ದು ಕಾಣಿಸ್ತಿದೆ ನೋಡಿದ್ದೀರಾ. ಸೊ ಒಂದು ಬೀಡ್ಸ್ ಮೇಲೆ ಒಂದು ಬೀಡ್ಸ್ ಹಾಕಿ ಹೆಂಗೆ ಮಾಡೋದಂತ ನಾನು ತೋರಿಸಿದ್ದೀನಿ. ನೆಕ್ಸ್ಟು ಚಮ್ಕಿ ವರ್ಕು. ಚಮ್ಕಿಲೇ ಡಿಫ್ರೆಂಟ್ ವೆರೈಟೀಸ್ ಆಫ್ ವರ್ಕ್ ಇದೆ, ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ವಾಲಿಟಿ ಮೆಟೀರಿಯಲ್ಸು ಇದೆಲ್ಲ ಇದೆ. ಸೊ ಚಮ್ಕಿ ವರ್ಕ್ ಬರುವಾಗ ನಾನು ಚಮ್ಕಿ ಮೆಟೀರಿಯಲ್ಸು ಐಡಿಯಾಸ್ ನಿಮಗೆ ಕೊಡ್ತೀನಿ. ಸೊ ನೆಕ್ಸ್ಟ್ ನೋಡಿ ಚಮ್ಕಿನ ಬೀಡ್ ವರ್ಕ್ನ ಕಂಬೈನು. ಸೊ ನೆಕ್ಸ್ಟ್ ಎಲ್ಲ ಫುಲ್ಲು ಎಲ್ಲ ಕಾಂಬಿನೇಷನ್ಸ್ ಆಫ್ ವರ್ಕು ನಾವು ಹೇಳ್ಕೊಡ್ತೀವಿ. ಸೊ ಇದು ನೋಡಿ ಚಮ್ಕಿ ಮೇಲೆ ಒಂದು ಬೀಡ್ಸು. ಸೊ ಫ್ಲ್ಯಾಟ್ ಚಮ್ಕಿ ಮೇಲೆ, ಕಪ್ ಚಮ್ಕಿ ಮೇಲೆ, ಫ್ಲವರ್ ಚಮ್ಕಿ ಮೇಲೆ, ಸೊ ಏನೇನು ವೆರೈಟೀಸ್ ಆಫ್ ವರ್ಕ್ ಚಮ್ಕೀಸ್ ಇದೆ, ಸೊ ಅದ್ರ ಮೇಲೆ ಹೆಂಗೆ ಯೂಸ್ ಮಾಡ್ಬೋದು ಇದೆಲ್ಲ ನಾನು ಹೇಳ್ಕೊಡ್ತೀನಿ. ಸೊ ಅಗೇನ್ ನೋಡಿ ಚಮ್ಕಿ ಬೀಡ್ಸು ಎಲ್ಲ ಯೂಸ್ ಮಾಡಿ ಒಂದು ಚಿಕ್ಕ ಮೋಟು ಥರ ಫಾರ್ಮ್ ಮಾಡಿದ್ದೀನಿ, ಒಂದು ಫ್ಲವರ್ ಫಾರ್ಮ್ ಮಾಡಿದ್ದೀನಿ. ಈ ಥರ ನೀವು ಇವಾಗ ಕಾಂಬಿನೇಷನ್ಸ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ಸ್ಟಿಚಸ್ ಯೂಸ್ ಮಾಡಿ ಡಿಸೈನ್ಸ್ ಫಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನಾಲೆಜ್ ಕೊಡೋದ್ರಿಂದ ನಿಮಗೇನು ತುಂಬ ಈಸಿ ಆಗುತ್ತೆ. ಸೊ ಒಂದು ಡಿಸೈನ್ ಫಾರ್ಮ್ ಮಾಡೋದಕ್ಕೆ ಒಂದು ಡಿಫಿಕಲ್ಟಿ ನಿಮಗೆ ಬರಲ್ಲ. ಏನು ಮೆಟೀರಿಯಲ್ಸು ಎಲ್ಲಿ ಯೂಸ್ ಮಾಡಬೇಕು, ಇವಾಗ ನಿಮಗೆ ಮೇಯ್ನ್ ನಾಲೆಜ್ ಏನಂದರೆ ಏನೇನು ಮೆಟೀರಿಯಲ್ಸು ಎಲ್ಲಿ ಯೂಸ್ ಮಾಡಬೇಕು, ಆ ಕಲರ್ ಕಾಂಬಿನೇಷನ್ಸ್ ಹೆಂಗೆ ಕೊಡಬೇಕಂತ ತುಂಬ ಇಂಪಾರ್ಟೆಂಟು. ಸೊ ನೋಡಿ ಚಮ್ಕಿ ಮೇಲೆ ಒಂದು ಬೀಡ್ಸ್ ಹಾಕಿದ್ದೀನಿ. ಸೊ ಇದು ಹೆಂಗೆ ಮಾಡಬೇಕು. ನೆಕ್ಸ್ಟ್ ನೋಡಿ ಒಂದು ದಪ್ಪ ಚಮ್ಕಿ, ಒಂದು ಚಿಕ್ಕ ಚಮ್ಕಿ ಮತ್ತು ಒಂದು ಬೀಡ್ಸು. ಸೊ 3 ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀನಿ. ಸೊ ಈ ಥರ ಮೈನ್ಯೂಟ್ ಟೆಕ್ನಿಕ್ಸು ಡಿಫ್ರೆಂಟ್ ವರ್ಕ್ ಹೆಂಗೆ ಮಾಡಬೇಕಂತ ನಾವು ಹೇಳ್ಕೊಡ್ತೀವಿ. ಸಮ್ ಬ್ರೈಡಲ್ ಬ್ಲೌಸೆಲ್ಲ ನೋಡಿದರೆ ಅಷ್ಟು ಮೈನ್ಯೂಟ್ ವರ್ಕ್ ಇರುತ್ತೆ. ಸೊ ಅದೆಲ್ಲ ಹೆಂಗೆ ಮಾಡಬೇಕಂತ ನಿಮಗೆ ಡೀಟೇಲಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ನಿಮಗೆ ಈ ಥರ ಮೆಟೀರಿಯಲ್ಸ್ ನಾಲೆಜ್ ಬಂದಿದ ತಕ್ಷಣ ಕಾಂಬಿನೇಷನ್ ಆಫ್ ಸ್ಟಿಚಸ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಬಿಕಾಸ್ ನಮಗೆ ಎಲ್ಲ ಮೆಟೀರಿಯಲ್ಸ್ ಇವಾಗ ಮಾರ್ಕೆಟಲ್ಲಿ ಸಿಗುತ್ತೆ, ಎಲ್ಲ ಕಲರ್ಸು ಸಿಗುತ್ತೆ, ಎಲ್ಲ ಮೆಟೀರಿಯಲ್ಸ್ ಸಿಗುತ್ತೆ. ಸೊ ಎಲ್ಲನೂ ಸಿಗುತ್ತೆ ಅಂತ ನಾವು
ಮಾಡಿದರೆ ಚೆನ್ನಾಗಿರಲ್ಲ ನಮ್ಮ ವರ್ಕು. ಬಟ್ ಬ್ಯೂಟಿಫುಲ್ ಹೆಂಗೆ ಆ ಡಿಸೈನಿಗೆ ಸಾರಿ ಬ್ಲೌಸ್ ಕಾಂಬಿನೇಷನ್ಗೆ ಹೆಂಗೆ ನಾವು ಕಲರ್ ಕಾಂಬಿನೇಷನ್ ಯೂಸ್ ಮಾಡಿ ಆ ಮೆಟೀರಿಯಲ್ ಸೆಲೆಕ್ಟ್ ಮಾಡಿ ವರ್ಕ್ ಮಾಡಬೇಕಂತಲೇ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಮಗೆ ಯಾವಾಗಲೂ ಹೊಸ ಮೆಟೀರಿಯಲ್ಸ್ ಬಂದಿದ್ದರೆ ಹೊಸದು ಹೋಗಬೇಕಂತ ಇದೆ, ಬಟ್ ಅದು ಪರ್ಫೆಕ್ಟ್ಲಿ ನಮ್ಮ ಡಿಸೈನ್ಗೆ ಸೂಟ್ ಆಗಬೇಕು. ಸೊ ಇದೆಲ್ಲ ನಾಲೆಡ್ಜ್ ನಾವು ಕೊಡ್ತೀವಿ. ನೆಕ್ಸ್ಟ್ ನೋಡಿ ಚಮ್ಕಿ ವಿತ್ ಸ್ಟೆಮ್ ಸ್ಟಿಚ್ಚು. ಸೊ ಇದು ಬೀಡ್ಸು ಚಮ್ಕಿ ಯೂಸ್ ಮಾಡಿ ಒಂದು ಸ್ಟೆಮ್ ಸ್ಟಿಚ್. ಇದನ್ನು ತುಂಬ ಡಿಫ್ರೆಂಟ್ ವೆರೈಟಿ ಆಫ್ ಸ್ಟಿಚ್ ಏನು. ಸೊ ಈ ಥರ ನಿಮಗೆ ಜಾಸ್ತಿ ಮೆಟೀರಿಯಲ್ಸ್ ಇವಾಗ ಮಾರ್ಕೆಟ್ಲಿ ಅವೈಲಬಲ್ ಇದೆ. ಮೆಟೀರಿಯಲ್ಸ್ ನಾಲೆಜ್ನು ನಾವು ಫುಲ್ ಕೊಡ್ತೀವಿ. ಎಲ್ಲಿ ಏನೇನು ಮೆಟೀರಿಯಲ್ಸ್ ಇದೆ, ಪ್ರೈಸು, ಕಾಸ್ಟಿಂಗ್ ಎಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ ವಿತ್ ಬೀಡ್ಸ್ ಆ್ಯಂಡ್ ಚಮ್ಕಿ ಸ್ಟೆಮ್ ಸ್ಟಿಚ್ಚು, ಅದು ಕೂಡ ಎಷ್ಟು ಬ್ಯೂಟಿಫುಲ್ ಹಂಗೆ. ಮತ್ತು ಇದು ಹೆಂಗೆ ಡಿಸೈನ್ಸಲ್ಲಿ ಫಾರ್ಮ್ ಮಾಡಬೇಕು, ಈ ಥರ ಪ್ಲೇಸಸ್ಗೆಲ್ಲ ಇದು ಸೂಟ್ ಆಗುತ್ತೆ ಅಂತಲೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇವಾಗ ಲರ್ನ್ ಮಾಡಿದ್ರಲ್ವ ಚಮ್ಕಿ ವರ್ಕು. ಸೊ ಅದು ಡಿಸೈನ್ಸಲ್ಲಿ ಹೆಂಗೆ ಅಪ್ಲೈ ಮಾಡೋದು, ಜಸ್ಟ್ ಓವರ್ಲ್ಯಾಪಿಂಗ್ ಚಮ್ಕಿ ಬರುತ್ತಲ್ವ, ಸೊ ಅದು ಒಂದು ಡಿಸೈನ್ಗೆ ಅಪ್ಲೈ ಮಾಡಿದೆ. ಇದೆಲ್ಲ ಒಂದು ಫ್ಲವರ್ಗೆ, ಪೆಟಲ್ಗೆಲ್ಲ ಯೂಸ್ ಮಾಡಿದರೆ, ಇಲ್ಲ ಲೀಫ್ಗೆ ಮತ್ತು ಪೀಕಾಕ್ ಫೆದರ್ಗೆಲ್ಲ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಬ್ಯೂಟಿಫುಲ್ ಹೆಂಗೆ ನಿಮಗೆ ಚಮ್ಕಿ ಹೆಂಗೆ ಒಂದಕ್ಕೆ ಮೇಲೆ ಒಂದು ಬರಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಅದೇ ಇನ್ನೊಂದು ಲೀಫಲ್ಲಿ ನೋಡಿ ಒಂದು ಹಾಫು ಬೇರೆ ಕಲರು, ಇನ್ನೊಂದು ಹಾಫು ಬೇರೆ ಕಲರು, ಸೆಂಟರಲ್ಲಿ ಬೀಡ್ ವರ್ಕ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ನೋಡಿ ಚಮ್ಕಿ ಫ್ಲವರು ಎಷ್ಟು ಬ್ಯೂಟಿಫುಲ್ ಹೆಂಗಿದೆ ನೋಡಿ. ಸೊ ಇದರಲ್ಲಿ ನಾನು 2 ಚಮ್ಕೀಸ್ ಯೂಸ್ ಮಾಡಿದ್ದೀನಿ. ಒಂದು ದಪ್ಪ ಇರೋ ಚಮ್ಕಿ ಮತ್ತು ಒಂದು ಚಿಕ್ಕ ಚಮ್ಕಿ. ಇದೆಲ್ಲ ನೋಡಿದರೆ ತುಂಬ ಅಡ್ವಾನ್ಸ್ಡ್ ವೆರೈಟಿ ಆಫ್ ವರ್ಕಲ್ಲಿ ನಿಮಗೆ ಮಾಡ್ತಾರೆ. ಸೊ ಇದು ನೋಡಿ ಒಂದು ಗ್ಲಾಸಿ ಫಿನಿಶ್ನೂ ಬರುತ್ತೆ. ಬಿಕಾಸ್ ಫಸ್ಟ್ ಆ ಬಿಗ್ ಚಮ್ಕಿ ಬಂದು ಮ್ಯಾಟ್ ಫಿನಿಶ್ ಚಮ್ಕಿ, ಮತ್ತು ಆ ಸೆಂಟ್ರಲ್ಲಿರೋದು ಸ್ವಲ್ಪ ಗ್ಲಾಸಿ ಫಿನಿಶ್ ಚಮ್ಕಿ. ಸೊ ನಿಮಗೆ ಡಿಸೈನ್ಸ್ ಈ ಥರ ಡಿಸೈನ್ಸ್ ಎಲ್ಲ ಹಾಕುವಾಗ ನಿಮಗೆ ಹಂಗೆ ಒಂದು ಶೈನಿಂಗ್, ಬ್ಯೂಟಿಫುಲ್ ಶೈನಿಂಗ್ ಬರುತ್ತೆ. ಸೊ ಆ ವರ್ಕಲ್ಲಿ ಸೊ ಈ ಥರ ಮೆಟೀರಿಯಲ್ಸು ಅದು ಮಾತ್ರ ಯೂಸ್ ಮಾಡಿದ್ರೇನೋ ತುಂಬ ಶೈನಿಂಗ್ ಇರುತ್ತೆ, ಅದೂ ಚೆನ್ನಾಗಿರಲ್ಲ. ಸೊ ಅದಕ್ಕೆ ನಾನು ಬೇಸ್ ಬಂದು ಒಂದು ಮೈಲ್ಡ್ ಮ್ಯಾಟ್ ಫಿನಿಶ್ ಚಮ್ಕಿ ಕೊಟ್ಟು ಅದ್ರ ಮೇಲೆ ಈ ಥರ ಕೊಟ್ಟಿದ್ದೀನಿ. ಸೊ ಈ ಥರ ನಿಮಗೆ ಕಾಂಬಿನೇಷನ್ಸ್ ಹೆಂಗೆ ಚೂಸ್ ಮಾಡಬೇಕು, ಹೆಂಗೆ ವರ್ಕ್ ಫಿನಿಶ್ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ. ಮತ್ತು ಸೆಂಟ್ರಲ್ಲಿ ನೋಡಿ ಒಂದು ಪರ್ಲ್ ಬೀಡ್ ಕೊಟ್ಟಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ. ಸೊ ನೆಕ್ಸ್ಟು ನೋಡಿ ಜರ್ದೋಸಿ ಇಂಟ್ರಡಕ್ಷನು. ಜರ್ದೋಸಿಲಿ ಏನೇನು ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಟಿಚಸ್ ಇದೆ, ಅದೆಲ್ಲ ಹೆಂಗೆ ಡಿಸೈನ್ಸ್ಗೆ ಅಪ್ಲೈ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ನೋಡಿ ಸ್ಟೋನ್ ಚೈನು. ಸ್ಟೋನ್ ಚೈನ್ ಅಗೇನ್ ಏನೇನು ವೆರೈಟೀಸ್ ಇದೆ, ಏನೇನು ಕ್ವಾಲಿಟಿ ಇದೆ, ಪ್ರೈಸ್ ರೇಂಜ್ ಹೆಂಗಿದೆ ಅಂತ. ಸ್ಟೋನ್ ಚೈನ್ಲಿ 2 ವೆರೈಟೀಸ್ ಆಫ್ ಸ್ಟಿಚಸ್ ಇದೆ. ಸೊ ನಂಬರ್ 1 ಆ್ಯಂಡ್ ನಂಬರ್ 2. ನೆಕ್ಸ್ಟ್ ಎಲ್ಲ ಸ್ಟಾರ್ಟಿಂಗ್ ನೋಡಿ ಕಾಂಬಿನೇಷನ್. ಇದುವರೆಗೆ ನಾವು ಲರ್ನ್ ಮಾಡಿರೋ ಚಮ್ಕಿ ವರ್ಕು, ಬೀಡ್ ವರ್ಕು, ಸ್ಟೋನ್ ಚೈನ್ ವರ್ಕು ಇದೆಲ್ಲ ಯೂಸ್ ಮಾಡಿ ಒಂದು ಚಿಕ್ಕ ಫ್ಲವರ್ ಥರ ನಾನು ಫಾರ್ಮ್ ಮಾಡಿದ್ದೀನಿ. ಇದೇ ಥರ ನೀವು ಡಿಫ್ರೆಂಟ್ ಡಿಸೈನ್ಸು ಕ್ರಿಯೇಟಿವ್ ಹೆಂಗೆ ಫಾರ್ಮ್ ಮಾಡಬೇಕು. ಸೊ ಆ್ಯಕ್ಟಿವಿಟಿಲಿ ನಾನು ಈ ಥರ ನಿಮಗೆ ಆ್ಯಕ್ಟಿವಿಟೀಸ್ ಕೊಡ್ತೀನಿ. ಸೊ ಡಿಸೈನ್ಸ್ ನೀವು ಫಾರ್ಮ್ ಮಾಡ್ತೀರಾ. ಸೊ ಇದರಲ್ಲಿ ಹಾಫ್ ನೋಡಿ ನಾನು ಫ್ಲವರ್ ಚಮ್ಕಿ ಯೂಸ್ ಮಾಡಿದ್ದೀನಿ, ಹಾಫ್ ನೋಡಿ ನಿಮಗೆ ಫ್ಲಾಟ್ ಚಮ್ಕಿ. ಇದೆಲ್ಲ ಫುಲ್ ಆ್ಯಂಟಿಕ್ ವರ್ಕು. ಸೊ ಆ್ಯಂಟಿಕ್ ವರ್ಕೆಲ್ಲ ಜಾಸ್ತಿ ಜನಕ್ಕೆ ತುಂಬ ಇಷ್ಟ. ಒಂದು ಮೈಲ್ಡ್ ಆ್ಯಂಡ್ ಆ್ಯಂಟಿಕ್ ವರ್ಕ್, ಎಸ್ಪೆಷಲಿ ಒಂದು ಕ್ರೀಮ್ ಕಲರ್ ಒಂದು ಕುರ್ತಾ ಇಲ್ಲ ಒಂದು ಸಾರಿಗೆ ನೀವು ಈ ಥರ ಆ್ಯಂಟಿಕ್ ವರ್ಕ್ ಮಾಡಿದರೆ ಅಷ್ಟು ಕ್ಲಾಸಿಕ್ ಲುಕ್ ನಿಮಗೆ ಬರುತ್ತೆ. ನೆಕ್ಸ್ಟ್ ನೋಡಿ ಒಂದು ಥ್ರೆಡ್ ವರ್ಕು ಮತ್ತು ಕಾಂಬಿನೇಷನ್ ಆಫ್ ಬೀಡ್ ವರ್ಕು. ಸೊ ಈ ಥರ ಡಿಫ್ರೆಂಟ್ ಸ್ಟಿಚಸ್ ಕಾಂಬಿನೇಷನ್ಸ್ಲಿ ಹೆಂಗೆ ಒಂದು ಮ್ಯಾಂಗೋ ಡಿಸೈನ್ ಹಾಕಬೇಕು, ಫ್ಲವರ್ ಡಿಸೈನ್ ಹಾಕಬೇಕು, ಪೀಕಾಕ್ ಡಿಸೈನು. ಸೊ ಇದರಲ್ಲಿ ನಾನು ವಿಡಿಯೋಲಿ ತೋರಿಸಿರೋದು 80% ಆಫ್ ದ ವರ್ಕೇ ತೋರಿಸಿರೋದು. ಇನ್ನು 20% ನೀವು ಕ್ಲಾಸಸ್ಲಿ ಜಾಯಿನ್ ಮಾಡುವಾಗ ನಾನು ನಿಮಗೆ ಅದು ಇಂಟ್ರೊಡ್ಯೂಸ್ ಮಾಡ್ತೀನಿ. ಬಿಕಾಸ್ ರಿಬ್ಬನ್ ವರ್ಕು ಇದೆಲ್ಲ ನಾನು ಇನ್ನು ಇದರಲ್ಲಿ ಹಾಕಿಲ್ಲ. ಸೊ ಅದು ಸ್ವಲ್ಪ ನಿಮಗೆ ಸಸ್ಪೆನ್ಸ್ನೂ ಇರಬೇಕು ಅಲ್ವಾ, ಅದಕ್ಕೆ ಇನ್ನೊಂದು 20% ನೀವು ಕ್ಲಾಸಸ್ ಜಾಯಿನ್ ಮಾಡುವಾಗ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ನೋಡಿ ಜರ್ದೋಸಿ ವರ್ಕು ಬೇಸಿಕ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಇವಾಗ ಜರ್ದೋಸಿ ಇಂಟ್ರೊಡಕ್ಷನ್ನು ಕೊಡ್ತೀನಿ. ಸೊ ಜರ್ದೋಸಿಲಿ ಏನೇನು ವೆರೈಟೀಸ್ ಆಫ್ ಮೆಟೀರಿಯಲ್ಸ್ ಇದೆ, ಅದು ಕ್ವಾಲಿಟಿ ಹೇಗಿದೆ ಅಂತಲೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಜರ್ದೋಸಿ ಇವಾಗ ಕಟ್ ಮಾಡಬೇಕು, ಹೆಂಗೆ ಕಟ್ ಮಾಡಬೇಕು ಮತ್ತು ಹೆಂಗೆ ಸ್ಟಿಚ್ ಮಾಡಬೇಕು. ನೆಕ್ಸ್ಟು ಆ ಜರ್ದೋಸಿನ ಹೇಗೆ ಒಂದು ಔಟ್ಲೈನ್ ಥರ ಫಾರ್ಮ್ ಮಾಡಬೇಕು. ಸೊ ಒಂದು ನಾರ್ಮಲ್ ರೌಂಡು ಸ್ಟೋನ್ ಆಗಲಿ, ಇಲ್ಲಾಂದರೆ ಒಂದು ತಿಲಗಮ್ ಶೇಪ್ ಆಗಲಿ, ಆ ಶಾರ್ಪ್ ಎಡ್ಜಸ್ ಫಿನಿಶ್ ಮಾಡೋದಕ್ಕೆ. ಅಗೇನ್ ಶೇಪ್ಸ್ ಎಲ್ಲ ಹೆಂಗೆ ಹಾಕಬೇಕು, ಪರ್ಫೆಕ್ಟ್ಲಿ ಒಂದು ರೌಂಡ್ ಶೇಪು, ನಿಮಗೆ ಒಂದು ಸ್ಕ್ವಯರ್ ಶೇಪ್ ಅಂತ ಆ ಶಾರ್ಪ್ ಎಡ್ಜಸ್ ಹೆಂಗೆ ಫಿನಿಶ್ ಮಾಡೋದು, ಆ ಟರ್ನ್ಸ್ ಹೆಂಗೆ ಮಾಡೋದು, ಇದೆಲ್ಲ ನಿಮಗೆ ನೆಕ್ಸ್ಟ್ 1 by 1 ಹೇಳ್ಕೊಡ್ತೀನಿ. ಸೊ ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡುವಾಗ ನಿಮಗೆ ಜರ್ದೋಸಿ ವರ್ಕು ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಎಲ್ಲ ಫಿನಿಶಿಂಗ್ನು ನಿಮಗೆ ಪರ್ಫೆಕ್ಟ್ಲಿ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ ಜರ್ದೋಸಿ ಸ್ಟೆಮ್ ಸ್ಟಿಚ್ಚು. ಸೊ ಅಗೇನ್ ಇದೆಲ್ಲ ನೀವು ಲೀಫಲ್ಲಿ ಲೋಡಿಂಗ್ ಮಾಡೋದಕ್ಕೆ ಎಲ್ಲ ಔಟ್ಲೈನ್ ಥರ ಯೂಸ್ ಮಾಡೋದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ನೋಡಿ ಒಂದು ಔಟ್ಲೈನ್ ಥರನೂ ನಾನು ಯೂಸ್ ಮಾಡಿ ತೋರಿಸಿದ್ದೀನಿ. ಎಷ್ಟು ನೀಟಾಗಿ ಆ ಫಿನಿಶಿಂಗ್ ಇದೆ ನೋಡಿ. ಎಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಎಂಡ್ ಮಾಡಿದ್ದಾರೆ ಅಂತಲೇ ಗೊತ್ತಾಗಿಲ್ಲ, ಅಷ್ಟು ನೀಟ್ ಫಿನಿಶಿಂಗ್ ಇರುತ್ತೆ. ನೆಕ್ಸ್ಟ್ ಚಮ್ಕಿ ಆ್ಯಂಡ್ ಜರ್ದೋಸಿ ಸ್ಟೆಮ್ಮು. ನೆಕ್ಸ್ಟ್ ಜರ್ದೋಸಿ ಲೋಡಿಂಗು. ಸೊ ಇವಾಗ ಬೀಡ್ ಲೋಡಿಂಗ್ ಫಿನಿಶ್ ಮಾಡಿದಲ್ಲ, ಅದೇ ಥರ ಫ್ಲ್ಯಾಟ್ ಲೋಡಿಂಗಲ್ಲಿ ಜರ್ದೋಸಿ. ಇದರಲ್ಲಿ ನೋಡಿ ನಾನು ಗೋಲ್ಡ್ ಯೂಸ್ ಮಾಡಿದ್ದೀನಿ, 3 ವೆರೈಟೀಸ್ ಆಫ್ ಗೋಲ್ಡ್ ಯೂಸ್ ಮಾಡಿದ್ದೀನಿ. ಒಂದು ನಾರ್ಮಲ್ ಗೋಲ್ಡು,
ಒಂದು ಬ್ರೈಟ್ ಗೋಲ್ಡು ಮತ್ತು ಆ್ಯಂಟಿಕ್ ಗೋಲ್ಡು. ಸೊ ಈ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಮೆಟೀರಿಯಲ್ ನಾಲೆಜ್ನು ಕೊಡ್ತೀನಿ. ನೆಕ್ಸ್ಟ್ ಒಂದು ಲೀಫ್ಗೆ ಅಪ್ಲೈ ಮಾಡಿದ್ದೀವಿ ನೋಡಿ. ಒಂದು ಸೈಡು ಆ್ಯಂಟಿಕ್ ನಾನು ಯೂಸ್ ಮಾಡಿದ್ದೀನಿ, ಒಂದು ಸೈಡು ಗೋಲ್ಡ್ ಯೂಸ್ ಮಾಡಿದ್ದೀನಿ. ಅಗೇನ್ ಸೆಂಟರಲ್ಲಿ ಬೀಡ್ ವರ್ಕ್ ಯೂಸ್ ಮಾಡಿದ್ದೀನಿ. ಒಂದು ಬ್ಯೂಟಿಫುಲ್ ಲೀಫ್ ಡಿಸೈನು. ಸೊ ಇದು ನೀವು ಲೀಫು, ಫ್ಲವರ್ಸು ಎಲ್ಲ ಫಾರ್ಮ್ ಮಾಡಿ ಒಂದು ಕೊಡಿ ಡಿಸೈನ್ಸ್ ಎಲ್ಲ ಅದಕ್ಕೆ ಹಾಕ್ಬೋದು. ಸೊ ನೆಕ್ಸ್ಟ್ ನೋಡಿ ಡಬಲ್ ಫಿಲ್ಲಿಂಗ್ ಸ್ಟಿಚ್ಚು, ನೆಕ್ಸ್ಟ್ ನೋಡಿ ವೈ ಸ್ಟಿಚ್ಚು, ನೆಕ್ಸ್ಟು ಸ್ವಲ್ಪ ಥ್ರೆಡ್ ವರ್ಕು. ನಾನು ಒಂದೇ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟಾರ್ಟ್ ಮಾಡಲ್ಲ, ಇನ್ನು ಬಿಟ್ವೀನ್ ನಿಮಗೆ ಬೇರೆ ವರ್ಕು ಸ್ಟಾರ್ಟ್ ಮಾಡ್ತೀನಿ. ಸೊ ನೀವೆಲ್ಲ ಕಾಂಬಿನೇಷನ್ಸ್ ಆಫ್ ವರ್ಕು ಟ್ರೈ ಮಾಡ್ತೀರಾ. ನೆಕ್ಸ್ಟ್ ಒಂದು ಕುಂದನ್ ಸ್ಟೋನ್ ಅಪ್ಲೈ ಮಾಡಿಬಿಟ್ಟು ಅದಕ್ಕೆ ಔಟ್ಲೈನ್ ನೋಡಿ ಜರ್ದೋಸಿ ವರ್ಕ್ ಕೊಟ್ಟಿದ್ದೀನಿ. ಸೊ ಕುಂದನ್ ಸ್ಟೋನ್ ವೆರೈಟೀಸು ನಾಲೆಜ್ನು ನಾನು ಕೊಡ್ತೀನಿ. ಏನೇನು ವೆರೈಟೀಸ್ ಆಫ್ ಸ್ಟೋನ್ಸ್ ಇದೆ, ಏನೇನು ವೆರೈಟೀಸ್ ಆಫ್ ಸ್ಟೋನ್ ನಾವು ಅಪ್ಲೈ ಮಾಡ್ಬೋದು, ಏನು ಬಜೆಟ್ಗೆ ಸ್ಟೋನ್ಸ್ ಯೂಸ್ ಮಾಡ್ಬೋದು, ಇದೆಲ್ಲ ನೆಕ್ಲೆಸ್ ಮಾಡೆಲ್ಗೆ, ಜ್ಯುವೆಲ್ರಿ ಮಾಡೆಲ್ ಸ್ಟೋನ್ ವೆರೈಟೀಸ್ಗೆಲ್ಲ ಈ ಥರ ನೀವು ಸ್ಟೋನ್ಸು ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಒಂದು ಜರ್ದೋಸಿ ವರ್ಕ್ ಕೊಟ್ಟಿದ್ರೆ ತುಂಬ ಎಲಿಗೆಂಟಾಗಿ ಇರುತ್ತೆ ಆ ಡಿಸೈನ್ಸು. ಸೊ ನೆಕ್ಸ್ಟ್ ನೋಡಿ ಪೀಕಾಕ್ ಫೆದರ್ಸ್ ಡಿಸೈನ್ಸು ಸ್ಟಾರ್ಟ್ ಮಾಡ್ತೀನಿ. ಸೊ ಅದರಲ್ಲಿ ಪೀಕಾಕಲ್ಲಿ ನೋಡಿ ಪೀಕಾಕ್ ಫೆದರ್ ಸ್ಟಿಚ್ಚು, ಅದರಲ್ಲಿ ಶೇಡಿಂಗ್ ಮೆಥಡ್ಸು. ಸೊ ಇದೆಲ್ಲ 2-3 ಥ್ರೆಡ್ ಕಲರ್ಸ್ ಯೂಸ್ ಮಾಡಿ ಡಿಫ್ರೆಂಟ್ ಶೇಡಿಂಗ್ ಮೆಥಡ್ಸ್. ಇದು ನೀವು ಪೀಕಾಕ್ ಫೆದರ್ ಮಾತ್ರ ಇಲ್ಲ, ಫ್ಲವರ್ಸ್ಗೆಲ್ಲ ಯೂಸ್ ಮಾಡ್ಬೋದು. ಸೊ ಆ ಡಿಫ್ರೆಂಟ್ ಶೇಡಿಂಗ್ ಆಫ್ ಫ್ಲವರ್ಸಲ್ಲಿ ಇದು ಒಂದೇ ಒಂದು ಪೆಟಲ್ ಮಾತ್ರ. ಸೊ ಇದು ಒಂದು ಫುಲ್ ಫ್ಲವರ್ ನೀವು ಫಾರ್ಮ್ ಮಾಡುವಾಗ ಆ ಶೇಡಿಂಗ್ ಥರ ಬರುತ್ತೆಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಥ್ರೆಡ್ ವರ್ಕ್ ಲವರ್ಸ್ಗೆಲ್ಲ ಈ ಥರ ನೀವು ಶೇಡಿಂಗ್ ಮೆಥಡ್ಲಿ ಫ್ಲವರ್ ಡಿಸೈನ್ಸು, ಪೀಕಾಕ್ ಡಿಸೈನ್ಸ್ ಎಲ್ಲ ಹಾಕ್ಕೊಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಈವನ್ ಸ್ಕ್ಯಾಲಪ್ ಡಿಸೈನ್ಸಲ್ಲಿ ನಿಮಗೆ ರೌಂಡ್ ಸ್ಲೀವ್ಸ್ಗೆಲ್ಲ ಈ ಡಿಸೈನ್ಸ್ ನೀವು ನೋಡಿದ್ದೀರಾ ಥ್ರೆಡ್ ವರ್ಕ್ ಕಾಂಬಿನೇಷನ್ಸ್ಲಿ. ಸೊ ಇದೆಲ್ಲ ನಿಮಗೆ ಥ್ರೆಡ್ ವರ್ಕಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದರಲ್ಲಿ ನೋಡಿ ಎಷ್ಟು ನೀಟ್ ಫಿನಿಶಿಂಗ್ ಇದೆ ನೋಡಿ, ಏನು ಥ್ರೆಡ್ ತೂಗ್ತಾ ಇರಲ್ಲ, ಮತ್ತು ಕ್ಲಾತ್ ನೋಡಿ ಶ್ರಿಂಕ್ ಆಗಲ್ಲ. ಜಾಸ್ತಿ ಜನಕ್ಕೆ ಪ್ರಾಬ್ಲಮ್ ಆಗೋದು ಫ್ರೇಮ್ಲಿದ್ದು ಎತ್ತಿದ ತಕ್ಷಣ ಆ ಸೈಡಲ್ಲಿ ಕ್ಲಾತ್ ಎಲ್ಲ ಫುಲ್ ಶ್ರಿಂಕ್ ಆಗಿಬಿಡುತ್ತೆ. ಸೊ ಅದೆಲ್ಲ ನೋಡಿ ಏನೂ ಆಗಲ್ಲ. ನೆಕ್ಸ್ಟು ಫೆದರ್ ಸ್ಟಿಚ್ಚು ಸ್ವಲ್ಪ ಡಿಫ್ರೆಂಟ್ ವೆರೈಟೀಸು, ಏನೇನು ವೆರೈಟಿ ಇದೆ ಎಲ್ಲ ಟೈಪ್ನು ನಾನು ಹೇಳಿಕೊಡ್ತೀನಿ. ಸೊ ಇದು ನೋಡಿ ಒಂದು ವೆರೈಟಿ ಆಫ್ ಸ್ಟಿಚಸ್ ಯೂಸ್ ಮಾಡಿದ್ದೀನಿ. ಅಗೇನ್ ಇದರಲ್ಲಿನೂ ಕಾಂಬಿನೇಷನ್ ಆಫ್ 2 or 3 ಕಲರ್ಸ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಅದೇ ಪೀಕಾಕ್ ಫೆದರ್ಲಿ ಸ್ವಲ್ಪ ಚಮ್ಕಿ ಬೀಡ್ಸ್ ಎಲ್ಲ ಹಾಕಿ ಅದು ಹಾಕಿದ್ದೀನಿ. ಸೊ ಇದು ಪೀಕಾಕ್ ಫೆದರ್ಗೆ ಮಾತ್ರ ಇಲ್ಲ, ನೀವು ಡಿಸೈನ್ಸ್ಗೆ ಬೇಕಂದ್ರೂ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡಿ ಬಟನ್ ಹೋಲ್ ಸ್ಟಿಚ್ಚು. ಸೊ ಇದೆಲ್ಲ ನಿಮಗೆ ಫ್ಲವರ್ಸ್ಗೆ ಸ್ವಲ್ಪ ಈಸಿಯಾಗಿ ಫಿನಿಶ್ ಆಗಬೇಕು, ಸ್ವಲ್ಪ ಲೋ ಬಜೆಟ್ಗೆಲ್ಲ ಈ ಥರ ನೀವು ಯೂಸ್ ಮಾಡ್ಬೋದು. ಸೊ ಇದೆಲ್ಲನೇ ನಮಗೆ ಸ್ಮಾರ್ಟ್ ವರ್ಕು. ಸೊ ಲೋ ಬಜೆಟ್ಲಿ ಕೇಳಿರೋರಿಗೆ ನೋಡೋದಕ್ಕೆ ಡಿಸೈನು ಚೆನ್ನಾಗಿರಬೇಕು, ಆ್ಯಂಡ್ ಅದೇ ಥರ ನಮಗೆ ಬಜೆಟ್ ಫ್ರೆಂಡ್ಲಿನೂ ಇರಬೇಕು ಅಂತ ಈ ಥರ ಸ್ಟಿಚಸ್ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನೋಡಿ ಪ್ಯಾಟರ್ನ್ ಸ್ಟಿಚ್ಚು. ಸೊ ಆ ಬಟನ್ ಹೋಲ್ ಸ್ಟಿಚಸ್ನ ಹೆಂಗೆ ಡಿಸೈನಲ್ಲಿ ಅಪ್ಲೈ ಮಾಡೋದು. ನೆಕ್ಸ್ಟ್ ನೋಡಿ ಪೈನಾಪಲ್ ಸ್ಟಿಚ್ಚು. ನೆಕ್ಸ್ಟ್ ಎಲ್ಲ ಕಂಪ್ಲೀಟ್ಲಿ ಥ್ರೆಡ್ ವರ್ಕ್ಗೆ ಜಾಸ್ತಿ ಅಡ್ವಾನ್ಸ್ಡ್ ಸ್ಟಿಚಸ್ ಬರುತ್ತೆ. ಥ್ರೆಡ್ ವರ್ಕ್ಲಿ ನೋಡಿ ನಿಮಗೆ ಡಬಲ್ ಥ್ರೆಡ್ ಲೋಡಿಂಗ್ ವರ್ಕ್ ಬರುತ್ತೆ, ಆ್ಯಂಡ್ ನೆಕ್ಸ್ಟ್ ಬ್ರೇಡೆಡ್ ಸ್ಟಿಚ್ ಬರುತ್ತೆ. ಸೊ ಇದೆಲ್ಲ ಫುಲ್ಲಿ ಕಂಪ್ಲೀಟ್ಲಿ ಎಂಬೋಸ್ಡ್ ವರ್ಕು. ಸೊ ಫುಲ್ ಥ್ರೆಡ್ ವರ್ಕು, ಬ್ರೈಡಲ್ ಡಿಸೈನ್ಸ್ ಎಲ್ಲ ಬರೋದಕ್ಕೆ ಈ ಥರ ಡಿಸೈನ್ಸ್ ಎಲ್ಲ, ಈ ಥರ ಸ್ಟಿಚಸ್ ನೀವು ಯೂಸ್ ಮಾಡಬೇಕು. ಬಿಕಾಸ್ ಇದೆಲ್ಲ ತುಂಬ ಟೈಮ್ ಕನ್ಸ್ಯೂಮಿಂಗ್ ಸ್ಟಿಚಸ್ಸು, ಅಡ್ವಾನ್ಸ್ಡ್ ಸ್ಟಿಚಸ್ಸು. ನೆಕ್ಸ್ಟ್ ನೋಡಿ ಡಬಲ್ ಬ್ರೇಡೆಡ್ ಸ್ಟಿಚ್ಚು. ಇಟ್ಸ್ ಒಂದು 3 ಕಲರ್ಸ್ ಆಫ್ ಥ್ರೆಡ್ ಯೂಸ್ ಮಾಡಿ ನಾನು ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನೋಡಿ ಬ್ರೇಡೆಡ್ ಸ್ಟಿಚ್ಲೇನು ಬೀಡ್ಸ್ ಯೂಸ್ ಮಾಡಿ ಹಾಕಿದ್ದೀನಿ, ಅದರಲ್ಲೇ ಕಟ್ ಬೀಡ್ಸ್ ಯೂಸ್ ಮಾಡಿದ್ದೀನಿ, ಡಿಫ್ರೆಂಟ್ ಕಲರ್ಸ್ನು ಯೂಸ್ ಮಾಡಿದ್ದೀನಿ. ಅಗೇನ್ ಜರ್ದೋಸಿಲಿ ಗೋಲ್ಡ್ ಆ್ಯಂಡ್ ಆ್ಯಂಟಿಕ್ ಗೋಲ್ಡು. ಸೊ ಇದೆಲ್ಲ ನೀವು ಅಗೇನ್ ಜರ್ದೋಸಿ ಬ್ರೇಡೆಡ್ ಸ್ಟಿಚ್ಚು. ಸೊ ಇದೆಲ್ಲ ನೀವು ಒಂದು ಜಾರ್ಜೆಟ್ ಕುರ್ತಾಗೆ ಸ್ಲೀವ್ಸ್ಗೆ ಮಾತ್ರ ಈ ಆ್ಯಂಟಿಕ್ ವರ್ಕ್ ಎಲ್ಲ ಮಾಡಿದರೆ ಅಷ್ಟು ಚೆನ್ನಾಗಿರುತ್ತೆ. ಯೂಶ್ವಲಿ ಆ್ಯಂಟಿಕ್ ವರ್ಕ್ ಒಂದು ಕ್ಲಾಸಿಕ್ ಲುಕ್ ಆ್ಯಂಡ್ ಎಲಿಗೆಂಟ್ ಲುಕ್ ಕೊಡುತ್ತೆ. ಸೊ ಜರ್ದೋಸಿ ವರ್ಕ್ ಮಾತ್ರ ನೀವು ಮಾಡಿದರೆ ಕೂಡ ಸ್ಲೀವ್ಸ್ಗೆ ಎಡ್ಜಸ್ಗೆ ಒಂದು 4 ಇಂಚ್ 5 ಇಂಚಿಗೆ ಒಂದು ಬಿಗ್ ಬಾರ್ಡರ್ ಥರ ನೀವು ಫುಲ್ ಸ್ಲೀವ್ ಹಾಕಿ ಅದು ವರ್ಕ್ ಮಾಡಿದರೆ ಅಷ್ಟು ಬ್ಯೂಟಿಫುಲ್ಲಾಗಿ ಇರುತ್ತೆ. ಸೊ ಇದೆಲ್ಲ ನೋಡಿ ತುಂಬ ಅಡ್ವಾನ್ಸ್ಡ್ ವರ್ಕು, ಚೆನ್ನಾಗಿ ಎಂಬೋಸ್ಡ್ ವರ್ಕ್ ಇರುತ್ತೆ. ನೆಕ್ಸ್ಟು ಜರ್ದೋಸಿ ಲೂಪ್ ಸ್ಟಿಚಸ್ಸು, ನೆಕ್ಸ್ಟ್ ಕೇಬಲ್ ಸ್ಟಿಚಸ್ಸು, ನೆಕ್ಸ್ಟ್ ಕುಂದನ್ ಸ್ಟೋನ್ಸ್ ಹಾಕಿ ಆ ಕುಂದನ್ ಸ್ಟೋನ್ಸ್ಗೆ ಔಟ್ಲೈನ್ ಥರ ಹೆಂಗೆ ಯೂಸ್ ಮಾಡ್ಬೋದು. ಸೊ ರೌಂಡಿಗೆ ಹೆಂಗೆ ಮಾಡೋದು, ಇಲ್ಲ ಸ್ಪೈರಲ್ ಜರ್ದೋಸಿ ವರ್ಕ್, ಒಂದು ತಿಲಗಮ್ ಶೇಪ್ ಕುಂದನ್ ಸ್ಟೋನ್ಗೆ ಹೆಂಗೆ ಮಾಡೋದು, ಇದೆಲ್ಲ ನಾನು ಹೇಳ್ಕೊಡ್ತೀನಿ. ಸೊ ಜರ್ದೋಸಿ ನಿಮಗೆ ಚೆನ್ನಾಗೆ ಫ್ಲೆಕ್ಸಿಬಲ್ ಬರುತ್ತೆ. ಇವಾಗ ಫಿನಿಶಿಂಗ್ನು ತುಂಬ ಚೆನ್ನಾಗಿ ಬರುತ್ತೆ. ಈಗ ನೀವು ಕಾಂಬಿನೇಷನ್ಸ್ ಆಫ್ ಸ್ಟಿಚಸ್ ಆ್ಯಂಡ್ ಈ ವರ್ಕು ಜರ್ದೋಸಿ ವರ್ಕ್ ಎಲ್ಲ ನೀವು ಕಂಬೈನ್ ಮಾಡಿ ಹೊಸ ಡಿಸೈನ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ಇದುವರೆಗೆ ನಾನು ಹೇಳಿಕೊಟ್ಟಿರೋ ಇಷ್ಟು ಸ್ಟಿಚಸ್ಲೇನು ನೀವು ಮ್ಯಾಕ್ಸಿಮಮ್ ನಂಬರ್ ಆಫ್ ಡಿಸೈನ್ಸು ಹಾಕ್ಬೋದು, ಬ್ರೈಡಲ್ ಡಿಸೈನ್ಸು ಎಲ್ಲ ಕೂಡ ಹಾಕ್ಬೋದು. ನಾನು ನಿಮಗೆ ಎಲ್ಲ ನಾಲೆಜು ಎಲ್ಲ ಸ್ಯಾಂಪಲ್ ಪಿಕ್ಚರ್ಸ್ ಕೂಡ ಕೊಡ್ತೀನಿ ಕ್ಲಾಸಸ್ಸಲ್ಲಿ. ಬಟ್ ನೀವು ಅದೇ ಕಾಪಿ ಮಾಡಬಾರ್ದು, ಹೊಸ ಡಿಸೈನ್ಸ್ ನೀವೇ ಓನ್ ಕ್ರಿಯೇಷನೇ ಮಾಡಬೇಕು. ಸೊ ನೆಕ್ಸ್ಟ್ ನೋಡಿ ಇದರಲ್ಲಿ
ಬೀಡ್ ವರ್ಕ್ಲೇನು ನಿಮಗೆ ಜಾಸ್ತಿ ನಾರ್ಮಲ್ ಜಸ್ಟ್ ಬೀಡ್ ಮಾತ್ರ ಹೇಳ್ಕೊಡಲ್ಲ, ಲೈನ್ ಹಾಕಿ ತೋರಿಸಿದ್ನಲ್ವ. ಸೊ ಅದರಲ್ಲಿ ಹೆಂಗೆ ಚಿಕ್ಕ ಮೋಟಿವ್ಸ್ ಕ್ರಿಯೇಟ್ ಮಾಡಬೇಕು. ಕೆಲವರು ಮೋಸ್ಟ್ಲಿ ಬ್ಲೌಸಸ್ ಫಿನಿಶ್ ಮಾಡಿದ ತಕ್ಷಣ ಬಾಡಿ ಫುಲ್ ಚಿಕ್ಕ ಬುಟ್ಟ ಕೊಟ್ಬಿಡಿ ಹಂಗಂತ ಹೇಳ್ತಾರಲ್ವ. ಸೊ ಅದು ಬುಟ್ಟಾಸ್ಗೆಲ್ಲ ಈ ಥರ ನೀವು ಬೀಡ್ ವರ್ಕ್ ಬುಟ್ಟಾಸ್ ಯೂಸ್ ಮಾಡ್ಬೋದು. ಸೊ ಅವ್ರ ಬಜೆಟ್ಗೆ ಹೇಗಿದೆ, ಏನು ಥರ ಬುಟ್ಟಾಸ್ ಕೇಳ್ತಾರೆ, ದಪ್ಪ ಬುಟ್ಟ ಕೇಳ್ತಾರೆ, ಚಿಕ್ಕ ಬುಟ್ಟ ಕೇಳ್ತಾರೆ, ಅದಕ್ಕೆ ನಾವು ಯೂಸ್ ಮಾಡ್ಬೋದು. ಸೊ ಮೋಸ್ಟ್ಲಿ ನಾವು ಈ ರೌಂಡು ಇದೆಲ್ಲ ಯೂಸ್ ಮಾಡ್ತೀವಿ. ಸೊ ಎಲ್ಲ ಟ್ರೆಂಡಿಂಗ್ ಬುಟ್ಟಾಸು ಯೂಸಿಂಗು ಎಲ್ಲ ವೆರೈಟೀಸ್ ಆಫ್ ಬೀಡ್ಸ್ ನೋಡಿ. ರೈಸ್ ಬೀಡ್ಸ್ ಇದೆ, ನಿಮಗೆ ಹಾಫ್ ಪರ್ಲ್ ಬೀಡ್ಸ್ ಇದೆ, ಇಡ್ಲಿ ಬೀಡ್ಸ್ ಇದೆ. ಸೊ ಈ ಥರ ಎಲ್ಲ ಬಂಚ್ ಬೀಡ್ಸು, ಶುಗರ್ ಬೀಡ್ಸು ಎಲ್ಲನೂ ಯೂಸ್ ಮಾಡಿ ನಿಮಗೆ ಈ ಥರ ಚಿಕ್ಕ ಬುಟ್ಟಾಸ್ ಹೆಂಗೆ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ. ಎಲ್ಲನೂ ಬೀಡ್ಸಲ್ಲಿ ಜಸ್ಟು ಎಷ್ಟು ವೆರೈಟೀಸ್ ಆಫ್ ವರ್ಕ್ ಮಾಡೋಕ್ಕಾಗುತ್ತೆ ಅಂತ ನೋಡಿ. ಸೊ ನೆಕ್ಸ್ಟ್ ಇದೆಲ್ಲ ಆಲ್ರೆಡಿ ನಾನು ತೋರಿಸಿದ್ದೀನಿ ಆ ಬೇರೆ ಫ್ಯಾಬ್ರಿಕಲ್ಲಿ. ಆ್ಯಂಡ್ ನೆಕ್ಸ್ಟ್ ನೋಡಿ, ನೆಕ್ಕಲ್ಲಿ ಈ ಥರ ಸಿಂಪಲ್ ಹೆಂಗೆ ಒಂದು ಮಿನಿಯೇಚರ್ ನೆಕ್ ಡಿಸೈನ್ಸ್ ಕ್ರಿಯೇಟ್ ಮಾಡಿ ನೀವು ಬೀಡ್ ವರ್ಕ್ ಮಾಡ್ತೀರಾ. ಸೊ ಜಸ್ಟು ನೀವು ಲೈನ್ ಥರ ನನ್ನ ಕ್ಲಾಸಲ್ಲಿ ಸ್ಟಿಚಸ್ ಮಾತ್ರ ಲರ್ನ್ ಮಾಡಲ್ಲ, ಈ ಥರ ಹೊಸ ಡಿಸೈನ್ಸು ಯೂನಿಕ್ ಶೇಪಲ್ಲಿ ಹೆಂಗೆ ಬೀಡ್ ವರ್ಕ್ ಮಾಡಬೇಕು, ಇದೇ ಲೀಫ್ ನೆಕ್ ಕೊಟ್ಟಿದ್ರೆ ಆ ಫಿನಿಶಿಂಗ್ ಹೆಂಗೆ ಟರ್ನ್ ಮಾಡಬೇಕು, ಸೆಂಟ್ರಲ್ಲಿ ಹೆಂಗೆ ಟರ್ನ್ ಮಾಡಬೇಕು, ಇದೆಲ್ಲ ನಿಮಗೆ ಹೇಳ್ಕೊಡ್ತೀನಿ. ಸೊ ಅದೇ ಥರ ನೋಡಿ ಒಂದು ಬೀಡ್ ವರ್ಕು. ಸೊ ಜಸ್ಟ್ ಬೀಡ್ ವರ್ಕ್ ಲರ್ನ್ ಮಾಡಿದರೆ ಕೂಡ ನೀವು ಈ ಥರ ಸಿಂಪಲ್ ನೆಕ್ ಡಿಸೈನ್ಸು ನೀವು ಸ್ಟಾರ್ಟ್ ಮಾಡ್ಬೋದು ನನ್ನ ಕೋರ್ಸಲ್ಲಿ. ಸೊ ಈ ಥರ ನೆಕ್ಸ್ಟ್ ನೋಡಿ ಲೈನ್ ಈ ಥರ ನಿಮಗೆ ಡಿಸೈನ್ಸು. ಸೊ ಬೀಡ್ ವರ್ಕು ಡಿಫ್ರೆಂಟ್ ಡಿಸೈನ್ಸ್ಲಿ ಒಂದೊಂದು ಡಿಸೈನ್ ನೋಡಿ ಡಿಫ್ರೆಂಟ್ ಇದೆ. ಯೂಸಿಂಗ್ ಎಲ್ಲನೂ ನೋಡಿ ಬಂಚ್ ಬೀಡ್ಸು, ರೈಸ್ ಬೀಡ್ಸು, ಇಡ್ಲಿ ಬೀಡ್ಸು, ಟ್ಯೂಬ್ ಬೀಡ್ಸು, ಈ ಥರ ಎಲ್ಲನೇ ಜಸ್ಟ್ ಬೀಡ್ ವರ್ಕ್. ಏನೋ ನಾನು ಏನು ಇದರಲ್ಲಿ ಸ್ಟೋನ್ಸು ಇಲ್ಲಾಂದರೆ ಜರ್ದೋಸಿ ಚಮ್ಕಿ ಏನೋ ಮಿಕ್ಸ್ ಮಾಡಲ್ಲ, ಓನ್ಲಿ ಬೀಡ್ಸ್ ಯೂಸ್ ಮಾಡಿನೋ ಎಷ್ಟು ಡಿಫ್ರೆಂಟ್ ಯೂನಿಕ್ ಡಿಸೈನ್ಸ್ ಕ್ರಿಯೇಟ್ ಮಾಡೋಕ್ಕಾಗುತ್ತೆ ನೋಡಿ. ಒಂದು ಡಿಸೈನ್ಸು ಕಾನ್ಸೆಪ್ಟು ಡಿಫ್ರೆಂಟ್ ಏನೂ ರಿಪೀಟ್ ಆಗಲ್ಲ, ಎಲ್ಲ ಕೂಡ ಡಿಫ್ರೆಂಟ್ ಡಿಸೈನ್ಸ್ ಇದೆ. ಸೊ ಈ ಥರ ನಿಮಗೆ ಬೇರೆ ನಾಲೆಜ್ ನಾವು ಕೊಡ್ತೀವಿ. ಜಸ್ಟ್ ಬೀಡ್ ವರ್ಕ್ ಮಾತ್ರ ಯೂಸ್ ಮಾಡಿ ಕೂಡ ನೀವು ಎಷ್ಟು ಡಿಸೈನ್ಸ್ ಕ್ರಿಯೇಟ್ ಮಾಡ್ಬೋದು ಅಂತ ನೋಡಿ. ಇದರಲ್ಲಿ ಇನ್ನು ನೀವು ಕಾಂಬಿನೇಷನ್ ಜರ್ದೋಸಿ, ಥ್ರೆಡ್ ವರ್ಕು ಇನ್ನೆಲ್ಲ ಕಂಬೈನ್ ಮಾಡಿದರೆ ಇನ್ನು ಎಷ್ಟು ಚೆನ್ನಾಗಿ ಡಿಸೈನ್ಸ್ ಕ್ರಿಯೇಟ್ ಮಾಡ್ಬೋದು ಅಂತ ನೋಡಿ. ಸೊ ಈ ಥರ ಕ್ರಿಯೇಟಿವಿಟಿ ನಾವು ನಿಮ್ಮನ್ನೇ ಯೋಚನೆ ಮಾಡಿ ಹೊಸ ಡಿಸೈನ್ಸ್ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಜಾಸ್ತಿ ಐಡಿಯಾಸ್ ಆ್ಯಂಡ್ ನಾಲೆಜ್ ನಾವು ಕೊಡ್ತೀವಿ. ಸೊ ಅದೇ ನೋಡಿ ಒಂದು ಸ್ಕ್ಯಾಲಪ್ ಡಿಸೈನ್ಸು, ಒಂದು ಫ್ಲವರ್ ಡಿಸೈನ್ಸ್ ಥರ, ಒಂದು ಹಾಫ್ ಫ್ಲವರ್ ಥರ, ಹೆಕ್ಸಗನ್ ಶೇಪು, ಒಂದು ಸ್ಕ್ವಯರ್ ಶೇಪು, ಎಲ್ಲನೂ ಡಿಫ್ರೆಂಟ್ ವೆರೈಟೀಸ್. ಸೊ ನಿಮಗೆ ಸಾರಿಗೆ ಹೆಂಗೆ ಡಿಸೈನ್ಸ್ ಚೂಸ್ ಮಾಡಬೇಕು ಅಂತಲೂ ನಾವು ಐಡಿಯಾಸ್ ಕೊಡ್ತೀವಿ. ಸೊ ಬಿಕಾಸ್ ಎಲ್ಲ ಡಿಸೈನ್ ಚೆನ್ನಾಗಿರುತ್ತೆ, ಬಟ್ ಅವ್ರ ಕ್ಲೈಂಟಿಗೆ ಡಿಸೈನ್ಸ್ ಇಷ್ಟ ಆಗಿರುತ್ತೆ, ಬಟ್ ಅವ್ರ ಸ್ಯಾರಿಗೆ ಆ ಡಿಸೈನ್ ಸೂಟ್ ಆಗಲ್ಲ. ಸೊ ಅದಕ್ಕೆ ನಾವು ಎಕ್ಸ್ಪ್ಲೈನ್ ಮಾಡಬೇಕು, ಒಂದು ಸಾರಿಗೆ ಏನು ಡಿಸೈನ್ಸ್ ಸೂಟ್ ಆಗುತ್ತೆ ನಾವು ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಆ ಡಿಸೈನ್ಸ್ ನಾವು ತೋರಿಸ್ಬೇಕು. ಆ್ಯಂಡ್ ನೆಕ್ಸ್ಟ್ ನೋಡಿ ಇದರಲ್ಲಿ ಇನ್ನೂ ಎಕ್ಸ್ಟ್ರಾ ಡಿಸೈನ್ಸ್ ಬೇಕಂದರೆ ನಾನು ಆಲ್ರೆಡಿ ಹೇಳಿರೋ ಥರ ಈಗ ಕಾಂಬಿನೇಷನ್ ಆಫ್ ವರ್ಕು, ಇದರಲ್ಲಿ ಇನ್ನೂ ಎಕ್ಸ್ಟ್ರಾ ಇನ್ನೂ ಸ್ವಲ್ಪ ದಪ್ಪ ವರ್ಕ್ ಬೇಕು ಅಂದರೆ ಅದರಲ್ಲಿ ಇನ್ನು ನೀವು ಸ್ಟೋನ್ಸು, ಬೀಡ್ಸು, ಜರ್ದೋಸಿ ವರ್ಕೆಲ್ಲ ಕೊಟ್ಟು ಇನ್ನೂ ಸ್ವಲ್ಪ ಗ್ರ್ಯಾಂಡ್ ವರ್ಕು ಮಾಡ್ಬೋದು. ಸೊ ಇದೆಲ್ಲನೇ ಬಜೆಟ್ ಬೇಸ್ಡು, ಕ್ಲೈಂಟ್ ಏನು ಬಜೆಟ್ ಹೇಳ್ತಾರೆ ಅದರಲ್ಲಿ ನಾವು ಹೆಂಗೆ ಮಾಡ್ಬೋದು ಅಂತ ನೀವು ಪ್ಲ್ಯಾನ್ ಮಾಡ್ಬೋದು. ಬಿಕಾಸ್ ಎಲ್ಲರಿಗೆ ಎಲ್ಲ ಡಿಸೈನ್ಸ್ ನಾವು ಹಾಕೋಕ್ಕಾಗಲ್ಲಲ್ವ. ಸೊ ಬಜೆಟ್ ಬೇಸ್ಡೇ ನಾವು ಹಾಕೋಕ್ಕಾಗುತ್ತೆ. ಸೊ ನೀವು ಈ ಥರ ಲರ್ನ್ ಮಾಡುವಾಗಲೇ ನಿಮಗೆ ಸ್ಟಿಚ್ ಈಸಿ ಬರುತ್ತೆ, ಸ್ಟಿಚ್ ನಿಮಗೆ ಎಷ್ಟು ಟೈಮ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಪ್ರೈಸ್ ಫಿಕ್ಸ್ ಮಾಡುವಾಗ ನಿಮಗೆ ಈಸಿ ಆಗುತ್ತೆ. ಆ್ಯಂಡ್ ಕ್ಲೈಂಟಿಗೇನು ನೀವು ಈ ಬಜೆಟಿಗೆ ಇದೆಲ್ಲ ಬರುತ್ತೆ ಅಂತ ನೀವು ಎಕ್ಸ್ಪ್ಲೈನು ಮಾಡ್ಬೋದು. ಸೊ ನೆಕ್ಸ್ಟ್ ನೋಡಿ ಪಾನಿ ಸ್ಟಿಚ್ಚು ಡಿಸೈನ್ಸ್ ಅಪ್ಲೈ ಮಾಡಿದ್ದೀನಿ, ಅದೆಲ್ಲ ಆಲ್ರೆಡಿ ನಾನು ತೋರಿಸಿದ್ದೀನಿ. ಸೊ ನೆಕ್ಸ್ಟು ಜರ್ದೋಸಿ ಬೇಸಿಕ್ಸು. ಸೊ ಜರ್ದೋಸಿ ಆಲ್ರೆಡಿ ನಾನು ಹೇಳಿದ್ದೀನಲ್ವ, ನಾರ್ಮಲ್ ಲೈನ್ಸಲ್ಲಿ ಮತ್ತು ಸ್ಟೆಮ್ ಸ್ಟಿಚ್ಚಲ್ಲಿ ಒಂದು ಡಿಸೈನ್ ಮೇಲೆ ಅಪ್ಲೈ ಮಾಡೋದಕ್ಕೆ. ನೆಕ್ಸ್ಟ್ ಜರ್ದೋಸಿ ರಿಂಗು. ಸೊ ಇದು ಬಂದು ಜರ್ದೋಸಿ ರೈಸ್ ಸ್ಟಿಚ್ಚು ಮತ್ತು ಜರ್ದೋಸಿ ಲೂಪ್ ಸ್ಟಿಚ್ಚು. ಸೊ ಜರ್ದೋಸಿ ಲೂಪ್ ಸ್ಟಿಚ್ನ ಹೀಗೆ ಒಂದು ಡಿಸೈನ್ಗೆ ಅಪ್ಲೈ ಮಾಡ್ಬೋದು. ಬಿಕಾಸ್ ಜಸ್ಟ್ ಈ ಲೂಪ್ ಮಾತ್ರ ನೀವು ಲರ್ನ್ ಮಾಡಿದರೆ ಈ ಲೂಪ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಲೇ ನಿಮಗೆ ಗೊತ್ತಾಗಲ್ಲ. ಸೊ ಈ ಥರ ನೋಡಿ ಒಂದು ಚಿಕ್ಕ ಫ್ಲವರ್ ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ, ಒಂದು 5 ಪೆಟಲ್ ಮಾತ್ರ ಕೊಟ್ಟು ಚಿಕ್ಕ ಫ್ಲವರ್ಸು. ಇದು ಮಾತ್ರ ನೀವು ಒಂದು ಬ್ಲೌಸ್ಗೆ ಇಲ್ಲಾಂದರೆ ನೀವು ನೆಕ್ ಡಿಸೈನ್ಸ್ಗೆಲ್ಲ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಎಂಬೋಸ್ಡ್ ಲುಕ್ ಕೂಡ ನಿಮಗೆ ಸಿಗುತ್ತೆ. ಸೊ ಒಂದು ಜರ್ದೋಸಿ ಲೂಪ್ ಯೂಸ್ ಮಾಡಿ ಒಂದು ಚಿಕ್ಕ ಫ್ಲವರು. ಅಗೇನ್ ಜರ್ದೋಸಿ ರೋಸಸ್ಸು, ಇದು ಕೂಡ ನೋಡಿ ತುಂಬ ಯುನೀಕ್ ಆ್ಯಂಡ್ ಟ್ರೆಂಡಿಂಗ್ ವರ್ಕು. ಸೊ ಜರ್ದೋಸಿ ರೋಸಸ್ಸು. ಸೊ ಈ ಥರ ಎಲ್ಲ ವೆರೈಟೀಸ್ ಆಫ್ ವರ್ಕ್ ನಿಮಗೆ ಹೇಳ್ಕೊಡ್ತೀನಿ. ಸೊ ಇದೇ ಜರ್ದೋಸಿ ಲೂಪ್ ಸ್ಟಿಚ್ನ ಯೂಸ್ ಮಾಡಿ ಕಾಂಬಿನೇಷನ್ ಆಫ್ ವರ್ಕು. ಸೊ ಇದರಲ್ಲಿ ನೋಡಿ ಕಾಂಬಿನೇಷನ್ ಆಫ್ ವರ್ಕು ಥರ್ಡ್ ಫ್ಲವರಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಬೀಡ್ಸು ಚಮ್ಕಿ ಎಲ್ಲ ಯೂಸ್ ಮಾಡಿದ್ದೀನಿ. ಸೊ ನಿಮಗೆ ಒಂದೊಂದು ಇದರಲ್ಲಿನೂ ಕಾಂಬಿನೇಷನ್ಸ್ ಆಫ್ ವರ್ಕು, ಕಾಂಬಿನೇಷನ್ ಆಫ್ ಸ್ಟಿಚಸ್ಸು ಜಾಸ್ತಿ ಡಿಸೈನ್ಸು ನಾನು ನಿಮಗೆ ಆ್ಯಕ್ಟಿವಿಟಿಲಿ ಕೊಡ್ತೀನಿ. ಸೊ ಇದರಲ್ಲಿ ನೋಡಿ ಒಂದು ಫ್ಲವರ್ ಥರ ಜರ್ದೋಸಿ ಲೂಪೇನು ಎಷ್ಟು ಬ್ಯೂಟಿಫುಲ್ಲಾಗಿ ಒಂದು ಫ್ಲವರ್ ಥರ ಫಾರ್ಮ್ ಆಗಿದೆ. ಸೊ ನೆಕ್ಸ್ಟ್ ಜರ್ದೋಸಿ ಔಟ್ಲೈನು.
ಸೊ ಒಂದು ರೌಂಡಿಗೆ ತಿಲಗಮ್ ಶೇಪ್ಗೆಲ್ಲ ಹೆಂಗೆ ಕೊಡೋದು. ನೆಕ್ಸ್ಟ್ ಎಲ್ಲ ನೋಡಿದರೆ ಎಲ್ಲ ಅಡ್ವಾನ್ಸ್ಡ್ ಸ್ಟಿಚಸ್ಸು ಸರ್ದೋಸಿ ಪ್ಯಾಟರ್ನ್ ಸ್ಟಿಚ್ ಅಂತ ಹೇಳ್ತಾರೆ. ಸೊ ಇದು ಒಂದು ಡಿಸೈನ್ಸ್ಗೆ ಅಪ್ಲೈ ಮಾಡುವಾಗ ಎಷ್ಟು ಚೆನ್ನಾಗಿದೆ ನೋಡಿ ಆ ಫಿನಿಶಿಂಗು. ಆ್ಯಂಡ್ ನೆಕ್ಸ್ಟ್ ನೋಡಿ ಜರ್ದೋಸಿ ಆ್ಯಂಡ್ ಚಮ್ಕಿ ರೋಸು. ನಾವು ಫಸ್ಟು ಚಮ್ಕಿಲಿ ಮಾತ್ರ ಒಂದು ರೋಸ್ ನೋಡಿದ್ರಿ ಅಲ್ವಾ. ಸೊ ಇದು ಜರ್ದೋಸಿ ಆ್ಯಂಡ್ ಚಮ್ಕಿ ಕಾಂಬಿನೇಷನ್ ಇರೋ ರೋಸು. ಆ್ಯಂಡ್ ಅಗೇನ್ ಇದರಲ್ಲಿ ಸೆಂಟ್ರಲ್ಲಿ ಯೂಸ್ ಮಾಡಿರೋದು ಕ್ಲಿಪ್ ಸ್ಟೋನ್ಸು. ಅದರಲ್ಲಿ ನಾನು ಪರ್ಲ್ ಬೀಡ್ ಯೂಸ್ ಮಾಡಿದ್ನಲ್ವ, ಇದರಲ್ಲಿ ಕ್ಲಿಪ್ ಸ್ಟೋನು. ಸೊ ಇವಾಗ ನಿಮಗೆ ಸ್ಟೋನ್ಸ್ ನಾಲೆಡ್ಜು ಮತ್ತು ಇದಕ್ಕೆ ಏನು ವೆರೈಟಿ ಆಫ್ ಸ್ಟೋನ್ಸು ಮೆಟೀರಿಯಲ್ಸ್ ಯೂಸ್ ಮಾಡಬೇಕು ಅಂತಲೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಬಿಕಾಸ್ ಇದು ಹೈ ಕ್ವಾಲಿಟಿ ವರ್ಕು, ಅದರಲ್ಲಿ ನಾವು ಬೀಡ್ ಯೂಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಇವಾಗ ನಾನು ಹೈ ಕ್ವಾಲಿಟಿ ಸ್ಟೋನ್ ಯೂಸ್ ಮಾಡಿದ್ದೀನಿ. ಅದಕ್ಕೆ ನೋಡಿ ಒಂದೊಂದು ಜರ್ದೋಸಿ ಲೂಪು, ಚಮ್ಕಿ, ಆ್ಯಂಟಿಕ್ ವರ್ಕ್ ಕಂಪ್ಲೀಟ್ಲಿ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ ಫ್ರೆಂಚ್ ನಾಟು ಮತ್ತು ಫ್ರೆಂಚ್ ನಾಟ್ ವಿತ್ ಚಮ್ಕಿ, ಪಿಸ್ಟಲ್ ನಾಟ್ ವಿತ್ ಚಮ್ಕಿ, ಇದೆಲ್ಲ ಕೂಡ ನಮಗೆ ಜಾಸ್ತಿ ಡಿಸೈನ್ಸ್ಗೆಲ್ಲ ಇವಾಗ ಯೂಸ್ ಆಗುತ್ತೆ. ನೆಕ್ಸ್ಟ್ ಜರ್ದೋಸಿ ನಾಟು. ಸೊ ಜರ್ದೋಸಿಯಲ್ಲಿ ನಾವು ಹೆಂಗೆ ನಾಟ್ ಹಾಕೋದು, ಅದೇ ಜರ್ದೋಸಿ ಲಾಂಗ್ ನಾಟು, ಅದೇ ಜರ್ದೋಸಿ ನಾಟ್ ವಿತ್ ಚಮ್ಕಿ. ಸೊ ಇದೆಲ್ಲ ಕೂಡ ನಿಮಗೆ ಹೇಳ್ಕೊಡ್ತೀನಿ. ಸೊ ಇದೆಲ್ಲ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ವರ್ಕು. ಓನ್ಲಿ ಫಾರ್ ಬ್ರೈಡಲ್ ಬ್ಲೌಸಸ್ ನಾವು ಈ ಥರ ಸ್ಟಿಚಸ್ ಯೂಸ್ ಮಾಡಬೇಕು. ಅದೇ ನಾನು ಸ್ಮಾರ್ಟ್ ವರ್ಕ್ ಮಾಡಬೇಕಂತ ಹೇಳಿದ್ನಲ್ವ, ಬಜೆಟ್ಟಿಗೆ ಸ್ಟಿಚಸ್ ನಾವು ಯೂಸ್ ಮಾಡ್ಬೋದು ಅಂತ ನಾವೇ ಪ್ಲ್ಯಾನ್ ಮಾಡಬೇಕು. ಸೊ ಇದೆಲ್ಲ ನೀವು ಅಡ್ವಾನ್ಸ್ಡ್ ವರ್ಕಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನೋಡಿದರೆ ರಿಂಗ್ ನಾಟ್ಲಿ 2 ವೆರೈಟೀಸ್ ಆಫ್ ವರ್ಕ್ ಇದೆ. ಒಂದು ನಾರ್ಮಲ್ ರಿಂಗ್ ನಾಟು ಮತ್ತು ಒಂದು ರಿಂಗ್ ಥರ ಫಾರ್ಮ್ ಮಾಡಿ ನಾಟ್ ಹಾಕೋದು. ಸೊ ಅದೆಲ್ಲನೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ರಿಂಗ್ ನಾಟು ಈಸಿನೇ, ಬಟ್ ಈ ಥರ ಫ್ಲವರಲ್ಲಿ ಫಾರ್ಮ್ ಮಾಡೋದೇ ಕಷ್ಟ. ಸೊ ಓವರ್ಲ್ಯಾಪಿಂಗ್ ಆಗಬಾರ್ದು, ಮತ್ತು ಕ್ಲೋಸಿಂಗ್ ಇರಬೇಕು, ಮತ್ತು ಸೆಕೆಂಡ್ ಸರ್ಕಲ್ನು ಅದ್ರ ಮೇಲೇ ಬರಬೇಕು. ಸೊ ಇದೆಲ್ಲ ನೀವು ರಿಂಗ್ ನಾಟ್ ಫಾರ್ಮ್ ಮಾಡಿ ಇದು ಫ್ಲವರ್ಸಲ್ಲಿ ಹೆಂಗೆ ಫಾರ್ಮ್ ಮಾಡೋದಂತ ನಾನು ಹೇಳಿಕೊಡ್ತೀನಿ. ರಿಂಗ್ ನಾಟ್ ಫ್ಲವರು ತುಂಬ ಟ್ರೆಂಡಿಂಗು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಆ ವರ್ಕು. ಚೆನ್ನಾಗಿ ಒಂದು ಎಂಬೋಸ್ಡ್ ಲುಕ್ಕೂ ಬರುತ್ತೆ ಆ್ಯಂಡ್ ಬ್ಯೂಟಿಫುಲ್ ಆಗಿ ಫಿನಿಶ್ ಆಗುತ್ತೆ. ನೆಕ್ಸ್ಟ್ ಬೂಲಿಯನ್ ಸ್ಟಿಚಸ್ಸು. ಅಗೇನ್ ಬೂಲಿಯನ್ ಸ್ಟಿಚಸ್ಲಿ ನಿಮಗೆ ಬೂಲಿಯನ್ ರೋಸಸ್ ಬರುತ್ತೆ. ಸೊ ಅಗೇನ್ ಬೂಲಿಯನ್ ರೋಸಸ್ನ ತುಂಬ ಟ್ರೆಂಡಿಂಗ್ ವರ್ಕು. ಇದನ್ನು ಎಷ್ಟು ಎಂಬೋಸ್ಡಿಂಗ್ ಇದೆ ನೋಡಿ. ಒಂದು ಕುರ್ತಿಗೆ ಇದೆಲ್ಲ ನೀವು ನಾರ್ಮಲ್ ವಾಶ್ ಕೂಡ ಮಾಡ್ಬೋದು. ಒಂದು ಕುರ್ತಿಗೆ, ಬ್ಲೌಸಸ್ಗೆಲ್ಲ ನೀವು ಈ ಥರ ಬೂಲಿಯನ್ ರೋಸಸ್ಸು, ರಿಂಗ್ ನಾಟ್ ಫ್ಲವರ್ಸ್ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ವರ್ಕು. ನೆಕ್ಸ್ಟ್ ನೋಡಿ ಟ್ರಯಾಂಗಲ್ ಫಿಲ್ಲಿಂಗ್ ಸ್ಟಿಚ್ಚು ಮತ್ತು ಚೋಟಿ ಸ್ಟಿಚ್ಲಿ ಡಬಲ್ ಕಲರ್ ಚೋಟಿ ಸ್ಟಿಚ್ಚು. ನೆಕ್ಸ್ಟ್ ನೋಡಿ ಬಟರ್ಫ್ಲೈ ಸ್ಟಿಚ್ಚು. ಇದೆಲ್ಲ ಅಡ್ವಾನ್ಸ್ಡ್ ವೆರೈಟೀಸ್ ಆಫ್ ಸ್ಟಿಚಸ್ಸು. ಬಟರ್ಫ್ಲೈ ಸ್ಟಿಚಸ್ಲಿ 2 ವೆರೈಟೀಸ್ ಇದೆ. ಫಸ್ಟ್ ವೆರೈಟಿ ಆ್ಯಂಡ್ ಸೆಕೆಂಡ್ ವೆರೈಟಿ, ಅದನ್ನು ತೋರಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನೋಡಿ ಮ್ಯಾಟ್ ಲೋಡಿಂಗ್ ಸ್ಟಿಚಸ್ಸು. ಥ್ರೆಡ್ ವರ್ಕಲ್ಲೇ ನಿಮಗೆ ಫುಲ್ಲು ಫಿನಿಶ್ ಮಾಡಬೇಕು ಅಂದ್ರೂ ಮ್ಯಾಟ್ ಲೋಡಿಂಗ್ ವರ್ಕ್ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಚೆಕ್ಡ್ ಪ್ಯಾಟರ್ನ್ ಬರುತ್ತೆ ನೋಡಿ. ಸೊ ನೆಕ್ಸ್ಟ್ ನೋಡಿದರೆ ನಿಮಗೆ ಬೀಡ್ ವರ್ಕು. ಸೊ ಬೀಡ್ ವರ್ಕ್ಲೇ ಬಂದು ಒಂದು ನೆಕ್ಗೆ ಫುಲ್ಲು ಬೀಡ್ ವರ್ಕು. ಇದು ಕೂಡ ತುಂಬ ಟ್ರೆಂಡಿಂಗ್ ಡಿಸೈನ್ ಏನು. ಸೊ ಬೀಡ್ ವರ್ಕಲ್ಲಿ ಇದರಲ್ಲಿ ನೋಡಿ ಕಂಪ್ಲೀಟ್ಲಿ ಒಂದೊಂದು ಬೀಡ್ಸ್ನ ಲಾಕ್ ಮಾಡಿದ್ದೀನಿ. ಇದರಲ್ಲಿ 3 ಲೇಯರ್ಸ್ ಆಫ್ ವರ್ಕ್ ಮಾಡಿದ್ದೀನಿ. ಫಸ್ಟ್ ಲೇಯರ್ ಕ್ಲೋಸ್ ಇರುತ್ತೆ, ಸೆಕೆಂಡ್ ಲೇಯರ್ ಸ್ವಲ್ಪ ದೂರ ಇರುತ್ತೆ, ಥರ್ಡ್ ಲೇಯರ್ ನೋಡಿ ಫುಲ್ ಸ್ಪ್ರೆಡೆಡ್ ವರ್ಕ್ ಇರುತ್ತೆ. ಸೊ ಈ ಥರ 3 ಲೇಯರ್ಸ್ ಆಫ್ ವರ್ಕು, ಫುಲ್ ಕಂಪ್ಲೀಟ್ಲಿ ಬೀಡ್ ವರ್ಕು. ಒಂದೊಂದು ಬೀಡ್ನು ನಾನು ಲಾಕ್ ಮಾಡಿದ್ದೀನಿ. ಸೊ ಇದು ಹೆಂಗೆ ಮಾಡಬೇಕಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡಿದರೆ ನಿಮಗೆ ಬೀಡ್ ವರ್ಕೆ ವಿತ್ ಪಾಣಿ ವರ್ಕು ಕೂಡ ಇದೆ. ಸೊ ಈ ಥರ ಇದು ನೀವು ಚಿಕ್ಕ ನೆಕ್ ಶೇಪ್ಗೆ ನೋಡೋದಕ್ಕೆ ಸ್ವಲ್ಪ ಇದು ಕ್ಲೋಸಿಂಗ್ ಸಿಗುತ್ತೆ, ಬಟ್ ಕಂಪ್ಲೀಟ್ ನೆಕ್ ಡಿಸೈನ್ಗೆ ಇದು ಯೂಸ್ ಮಾಡುವಾಗ ಆ ಸ್ಪ್ರೆಡೆಡ್ ಬೀಡ್ ವರ್ಕ್ ಬಂದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಟ್ರೆಂಡಿಂಗ್ ಡಿಸೈನ್ ಇದು. ಎಲ್ಲರಿಗೆ ಇದು ಎಲ್ಲ ಡಿಸೈನ್ಗೂ ಸೂಟ್ ಆಗುತ್ತೆ. ಮತ್ತು ಏನು ಸಾರಿ, ಪ್ಲೇನ್ ಸಾರಿ ಅಂದ್ರೇನು ಓಕೆ, ಇಲ್ಲ ಏನು ಡಿಸೈನ್ ಸಾರಿ ಅಂದ್ರೇನು ಇದು ಬಜೆಟ್ ಫ್ರೆಂಡ್ಲಿ ಡಿಸೈನು ಆ್ಯಂಡ್ ನೋಡೋದಕ್ಕೆ ಗ್ರ್ಯಾಂಡ್ ಲುಕ್ನು ಕೊಡುತ್ತೆ. ಸೊ ಇದೆಲ್ಲ ನಿಮಗೆ ಆ ಸ್ಮಾರ್ಟ್ ಥಿಂಕಿಂಗಲ್ಲಿ ಈ ಥರ ವರ್ಕು ನೀವು ಚೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಡಿಸೈನ್ ನೋಡಿ, ಇದು ಬಂದು ಅದೇ ಸೇಮ್ ಬೀಡ್ ವೆರೈಟಿ ವರ್ಕ್ ಏನು, ಬಟ್ ವಿತ್ ಪಾಣಿ ಸ್ಟಿಚ್ಚು. ಸೊ ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಫಸ್ಟ್ ಲೇಯರ್ ಅಗೇನ್ ನಾನು ಕ್ಲೋಸ್ ಬೀಡ್ ವರ್ಕು, ಸೆಕೆಂಡ್ ಲೇಯರ್ ಸ್ವಲ್ಪ ಸ್ಪ್ರೆಡೆಡ್ ಬೀಡ್ ವರ್ಕು ಮಾಡಿದ್ದೀನಿ. ಸೊ ಇದು ಒಂದು ಡಿಫ್ರೆಂಟ್ ನೆಕ್ ಶೇಪಲ್ಲಿ ಕೂಡ ಹಾಕಿದ್ದೀನಿ ನೋಡಿ, ಒಂದು ಪಾಟ್ ನೆಕ್ ಶೇಪ್ ಥರ. ಸೊ ಈ ಥರ ಡಿಫ್ರೆಂಟ್ ನೆಕ್ ಶೇಪ್ಸ್ಲಿ ಮಾಡುವಾಗ ನಿಮಗಿನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಹೆಂಗೆ ಬೆಂಡ್ ಪರ್ಫೆಕ್ಟ್ಲಿ ಮಾಡಬೇಕು, ಹೆಂಗೆ ಫಿನಿಶಿಂಗ್ ಎಲ್ಲ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ನೆಕ್ ಶೇಪ್ಸ್ ಕೂಡ ನೀವು ಲರ್ನ್ ಮಾಡ್ತೀರಾ. ಸೊ ನೆಕ್ಸ್ಟ್ ನೋಡಿ ಜರ್ದೋಸಿಲಿ ಟ್ವಿಸ್ಟೆಡ್ ಸ್ಟಿಚ್ ಇದೆ. ಸೊ ಇದನ್ನು ತುಂಬ ಹೊಸ ಸ್ಟಿಚ್ಚು, ತುಂಬ ಡಿಫ್ರೆಂಟ್ ಆ್ಯಂಡ್ ಯುನೀಕ್ ಸ್ಟಿಚ್ಚು. ನೆಕ್ಸ್ಟ್ ನೋಡಿ ಕಟ್ ವರ್ಕ್ ಸ್ಟಿಚಸ್ಸು. ಸೊ ಸ್ಟಾರ್ಟಿಂಗ್ಲಿ ನಾನು ನಿಮಗೆ ಒಂದು ಕಟ್ ವರ್ಕ್ ಹೇಳಿಕೊಟ್ಟಿದ್ದೀನಿ ಜಿಗ್ಜ್ಯಾಗ್ ಯೂಸ್ ಮಾಡಿ ಹಾಕೋದಕ್ಕೆ, ಬಟ್ ಇದರಲ್ಲಿ ನೋಡಿ ಅಷ್ಟು ಬ್ಯೂಟಿಫುಲ್ ಫಿನಿಶಿಂಗ್ ಬರುತ್ತೆ. ಸೊ ಚೆಕ್ಡ್ ಡಿಸೈನ್ಲಿ ನಿಮಗೆ ಕಟ್ ವರ್ಕ್ ಹೆಂಗೆ ಮಾಡೋದು, ಮತ್ತು ಹೆಕ್ಸಗನ್ ಶೇಪ್ ಕಟ್ ವರ್ಕ್ ಹೆಂಗೆ ಮಾಡೋದು. ಇದರಲ್ಲಿ ಕೂಡ ನೋಡಿ ಒಂದು ಝರೀಲಿ ಮಾಡಿದ್ದೀನಿ, ಒಂದು ಥ್ರೆಡ್ಡಲ್ಲಿ ಮಾಡಿದ್ದೀನಿ. ಸೊ ನಿಮಗೆ ಥ್ರೆಡ್ಡಲ್ಲಿನೂ ಮಾಡೋದಕ್ಕೆ ಗೊತ್ತಿರಬೇಕು ಮತ್ತು ಝರೀಲಿನೂ ಮಾಡೋಕ್ಕೆ ಗೊತ್ತಿರಬೇಕು. ಸೊ ಇದರ ಫಿನಿಶಿಂಗ್ ನೋಡಿ ಎಷ್ಟು ನೀಟ್ ಫಿನಿಶಿಂಗ್, ಪರ್ಫೆಕ್ಟ್ ಕಟ್ಟಿಂಗ್ ಇದೆ ನೋಡಿ. ಆ ಎಡ್ಜಸ್ ಕೂಡ ಎಷ್ಟು ನೀಟಾಗಿ ಫಿನಿಶ್ ಆಗಿದೆ. ಇದೆಲ್ಲನೇ ಟೆಕ್ನಿಕ್ಸ್ ಇದೆ. ಸೊ ಆ ಟೆಕ್ನಿಕ್ಸ್ ಎಲ್ಲ ನಿಮಗೆ ನಾನು ಹೇಳ್ಕೊಡ್ತೀನಿ. ಇದು ಹೆಕ್ಸಗನ್ ಶೇಪು ಕಟ್ ವರ್ಕು ಇನ್ ಥ್ರೆಡ್ಡು. ಸೊ ಇದು ಕಂಪ್ಲೀಟ್ ಡಿಸೈನಲ್ಲಿ ಹಾಕುವಾಗ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕಟ್ ವರ್ಕ್ ಇನ್ ಸರ್ಕಲ್. ಸೊ ಈ ಥರ ಸೆಪ್ರೇಟ್ ಹಾಕಿ ಹೆಂಗೆ ಕಟ್ ವರ್ಕ್ ಮಾಡೋದಂತ
ಹೇಳ್ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ನೋಡಿ ಡಿಫ್ರೆಂಟ್ ರ್ಯಾಂಡಮ್ ಶೇಪ್ಸು. ಸೊ ಈ ರ್ಯಾಂಡಮ್ ಶೇಪ್ಸ್ ಹಾಕಿದ ತಕ್ಷಣ ಅದರಲ್ಲಿ ಹೆಂಗೆ ಕಟ್ ವರ್ಕ್ ಮಾಡಬೇಕು ಅಂತ ಅದನ್ನು ನಿಮಗೆ ಕವರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡಿ ನಿಮಗೆ ನೆಟ್ ಎಂಬ್ರಾಯ್ಡ್ರಿ ವರ್ಕ್. ಇವಾಗ ಟ್ರೆಂಡಿಂಗ್ ನೋಡಿದರೆ ನಿಮಗೆ ನೆಟ್ ಎಂಬ್ರಾಯ್ಡ್ರಿ ವರ್ಕ್ ತುಂಬ ಟ್ರೆಂಡಿಂಗ್ ಆಗಿದೆ. ಸೊ ನೆಟ್ಟು ಅಟ್ಯಾಚ್ ಮಾಡಿಬಿಟ್ಟು ಅದ್ರ ಮೇಲೆ ವರ್ಕ್ ಮಾಡೋದು. ಸೊ ಅದು ನಾನು ನಿಮಗೆ ಇದರಲ್ಲಿ ಹಾಕಿದ್ದೀನಿ. ನೆಟ್ ಎಂಬ್ರಾಯ್ಡ್ರಿ ವರ್ಕು, ಪ್ಯಾಚ್ ವರ್ಕ್ ಕೂಡ ಈಗ ತುಂಬ ಟ್ರೆಂಡಿಂಗು. ಸೊ ಇದರಲ್ಲಿ ನಾನು ಇನ್ನೂ ಪ್ಯಾಚ್ ವರ್ಕು, ರಿಬ್ಬನ್ ವರ್ಕು ತೋರಿಸಿಲ್ಲ. ಈ ಪೆಟಲ್ಸ್ಲಿ ಕೂಡ ನೋಡಿ ಸ್ವಲ್ಪ ಎಂಬೋಸ್ಡ್ ವರ್ಕ್, ಎಲ್ಲ ಎಂಬೋಸ್ಡ್ ವರ್ಕು ಕವರ್ ಮಾಡಿದ್ದೀನಿ. ಸೊ ಥ್ರೆಡ್ಡಲ್ಲಿ ಎಂಬೋಸ್ಡ್ ವರ್ಕು, ಬೀಡ್ಸಲ್ಲಿ ಎಂಬೋಸ್ಡ್ ವರ್ಕು, ಜರ್ದೋಸಿಲಿ ಎಂಬೋಸ್ಡ್ ವರ್ಕು. ಸೆಂಟ್ರಲ್ಲಿ ಯೂಸ್ ಮಾಡಿರೋದು ನೋಡಿ ಒಂದು ಹೈ ಕ್ವಾಲಿಟಿ ಕ್ಲಿಪ್ ಸ್ಟೋನ್ಸು. ಸೊ ಸ್ಟೋನ್ಸ್ ನಾಲೆಜ್ನು ನಿಮಗೆ ಕಂಪ್ಲೀಟ್ಲಿ ನಾನು ಕೊಡ್ತೀನಿ. ಸೊ ಪೆಟಲ್ಸ್ಗೆಲ್ಲ ನೋಡಿ ಔಟ್ಲೈನ್ ಕೊಟ್ಟು ಫುಲ್ ಅದರಲ್ಲಿ ಕಟ್ ಮಾಡಿ ನಿಮಗೆ ನೆಟ್ ಅಟ್ಯಾಚ್ ಮಾಡಿ ಆ ನೆಟ್ ಮೇಲೆ ಕೂಡ ವರ್ಕ್ ಮಾಡಿದ್ದೀನಿ. ಸೊ ನೀವು ಬೇಕಂದ್ರೆ ವರ್ಕ್ ಮಾಡ್ಬೋದು, ಇಲ್ಲಾಂದರೆ ಆ ನೆಟ್ಟನ್ನು ಪ್ಲೇನ್ ಹೆಂಗನ್ನು ಬಿಡಬಹುದು. ಈ ಥರ ಸಿಂಪಲ್ ಡಿಸೈನ್ಸ್ಗಳಿದ್ದು ನಿಮಗೆ ಫುಲ್ ಬ್ಲೌಸ್ಗೆ ಫುಲ್ ಇವಾಗ ಕ್ಲೋಸ್ ನೆಕ್, ಬೋಟ್ ನೆಕ್ ಎಲ್ಲ ನೆಟ್ ಅಟ್ಯಾಚ್ ಮಾಡಿ ಆ ನೆಟ್ ಒಳಗಡೆ ವರ್ಕ್ ಎಲ್ಲ ಮಾಡ್ತಾರಲ್ವ. ಸೊ ಆ ಥರ ನಿಮಗೆ ನೆಟ್ ಎಂಬ್ರಾಯ್ಡ್ರಿ ಕಂಪ್ಲೀಟ್ ವರ್ಕ್ ನಾವು ಕವರ್ ಮಾಡ್ತೀವಿ. ನೆಕ್ಸ್ಟು ಮಿರರ್ ವರ್ಕು. ಮಿರರ್ ವರ್ಕ್ಲಿ ನಿಮಗೆ ಪ್ಲಾಸ್ಟಿಕ್ ಮಿರರು, ಒರಿಜಿನಲ್ ಮಿರರು ಎಲ್ಲ ಇದೆ. ಸೊ ರೌಂಡ್ ಶೇಪು, ನಿಮಗೆ ಟ್ರಯಾಂಗಲ್ ಶೇಪು, ಸ್ಕ್ವೇರ್ ಶೇಪು ಎಲ್ಲದರಲ್ಲಿನೂ ನಿಮಗೆ ಮಿರರ್ ವರ್ಕ್ ಹೇಗೆ ಮಾಡೋದಂತ ಅದನ್ನು ಥ್ರೆಡ್ಡಲ್ಲಿ, ಝರೀಲಿ ಎಲ್ಲನೂ ನಿಮಗೆ ಮಿರರ್ ವರ್ಕಲ್ಲಿ ಕವರ್ ಆಗುತ್ತೆ. ಸೊ ಅಗೇನ್ ಮಿರರ್ ವರ್ಕು ಎಲ್ಲ ಕಾಂಬಿನೇಷನ್ಸ್ ಯೂಸ್ ಮಾಡಿ ಕೂಡ ನೀವು ಡಿಫ್ರೆಂಟು ಡಿಸೈನ್ಸು ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡಿ 3D ವರ್ಕು. 3D ವರ್ಕ್ ಕೂಡ ತುಂಬ ಟ್ರೆಂಡಿಂಗು. ಸೊ 3D ವರ್ಕ್ ಹೆಂಗೆ ಕ್ರಿಯೇಟ್ ಮಾಡೋದು ಮತ್ತು ಎದಕ್ಕೆಲ್ಲ ನಾವು 3D ವರ್ಕ್ ಹಾಕ್ಬೋದು ಅಂತ ನಿಮಗೆ ಫುಲ್ ನಾಲೆಜು. ಅದು ಹೆಂಗೆ ನೀಟಾಗಿ ಫಿನಿಷ್ ಮಾಡಬೇಕು, ಅದು ಹೆಂಗೆ ಕಟ್ ಮಾಡಬೇಕು, ಎಡ್ಜಸ್ ಎಲ್ಲ ನೋಡಿ ಅಷ್ಟು ನೀಟ್ ಶಾರ್ಪು ಫಿನಿಶ್ ಆಗಿದೆ. ಸೊ 3D ವರ್ಕು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅದು ಕೂಡ ನೋಡಿ ಬೀಡ್ ವರ್ಕ್ ಯೂಸ್ ಮಾಡಿದ್ದೀನಿ, ಜರ್ದೋಸಿ ವರ್ಕ್ ಯೂಸ್ ಮಾಡಿದ್ದೀನಿ. ಸೊ ಡಿಫ್ರೆಂಟ್ ಮೆಟೀರಿಯಲ್ಸ್ ಯೂಸ್ ಮಾಡಿನೂ ನಾವು 3D ವರ್ಕು ಮಾಡ್ಬೋದು. ಸೊ ನೆಕ್ಸ್ಟ್ ಇದು ಟಿಶ್ಯೂ ಫ್ಯಾಬ್ರಿಕ್ ಕೂಡ ಯೂಸ್ ಮಾಡಿ ಫ್ಲವರ್ಸ್ ಎಲ್ಲ ಫಾರ್ಮ್ ಮಾಡಿನೂ ನಾವು 3D ವರ್ಕ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ನೋಡಿ 5D ವರ್ಕು. ಸೊ 5D ವರ್ಕ್ ಬಂದು ಇವಾಗ ತುಂಬ ಟ್ರೆಂಡಿಂಗ್ ಇದೆ. 3D ಆ್ಯಂಡ್ 5D ವರ್ಕು. ಯೂಶ್ವಲಿ ನಾವು 5D ವರ್ಕು ಆ ಪೀಕಾಕ್ ಡಿಸೈನ್ಸೇ ಮೋಸ್ಟ್ಲಿ ನೆಟ್ಟಲ್ಲಿ ಇದೆ. ಸೊ ಇನ್ನೂ ಏನು ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡ್ಬೋದು. ಇದು ನೋಡಿ ಒಂದು ಮ್ಯಾಂಗೋ ಥರ ನಾನು ಮಾಡಿದ್ದೀನಿ. ಸೊ ಅದರಲ್ಲಿ ಒಂದು 5D ವರ್ಕು ಮಾಡಿದ್ದೀನಿ. ಸೊ ಇದು ನಾವು ಇನ್ನೂ ಹೆಂಗೆ ಬೇಕಂತ ಇನ್ನೂ ಡೆಕೋರೇಟ್ ಮಾಡಲು ಒಂದು ಡಿಸೈನ್ ಮಾಡ್ಬೋದು. ಸೊ ಇದು ಜಸ್ಟ್ ನಾನು ಕಾನ್ಸೆಪ್ಟ್ ನಾನು ನಿಮಗೆ 5D ವರ್ಕು. 3D ವರ್ಕ್ ಅಂದರೆ ನಿಮಗೆ ಬಟ್ಟೆಯಿಂದ ಸ್ವಲ್ಪ ಮುಂದೆ ಇರೋದು 3D ವರ್ಕು. 5D ವರ್ಕ್ ಅಂದರೆ ಎಲ್ಲ ಪಕ್ಕದನ್ನು ನೋಡಿದ್ರೇನು ನಿಮ್ಗೆ ಆ ಡಿಸೈನ್ ಗೊತ್ತಾಗಬೇಕು. ಸೊ ನೆಕ್ಸ್ಟ್ ನೋಡಿದ್ರೆ ಕಿಲಿಕೊಂಡು ಡಿಸೈನು, ಲಕ್ಷ್ಮಿ ಕಾಯಿನ್ ವರ್ಕು. ಸೊ ಅದೆಲ್ಲ ಕೂಡ ನಿಮಗೆ ಕವರ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ನೋಡಿದರೆ ಫೇಸ್ ಎಂಬ್ರಾಯ್ಡ್ರಿ ವರ್ಕ್. ಫೇಸ್ ಎಂಬ್ರಾಯ್ಡ್ರಿ ವರ್ಕ್ನು ತುಂಬ ಟ್ರೆಂಡಿಂಗ್. ಲೈಕ್ ಪಲ್ಲಾಕ್ ಡಿಸೈನ್ಸು, ರಾಜಾರಾಣಿ ಡಿಸೈನ್ಸು ಮತ್ತು ಬ್ರೈಡ್ ಆ್ಯಂಡ್ ಗ್ರೂಮ್ ಡಿಸೈನ್ಸು. ಸೊ ಇದೆಲ್ಲನೂ ತುಂಬ ಟ್ರೆಂಡಿಂಗ್ ಡಿಸೈನ್ಸು. ಮೋಸ್ಟ್ಲಿ ಬ್ರೈಡಲ್ ವರ್ಕ್ ಎಲ್ಲ ಅದು ಕೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಮೇಯ್ನ್ ಏನಂದರೆ ನಮಗೆ ಡ್ರಾಯಿಂಗ್ ತುಂಬ ಇಂಪಾರ್ಟೆಂಟು. ಟ್ರೇಸಿಂಗ್ ಪರ್ಫೆಕ್ಟ್ಲಿ ಇದ್ರೇ ಆ ಶೇಪ್ ನೋಡಿ, ಐಸು, ನೋಸು, ಫೇಸ್ ಶೇಪು, ಆ ನೆಕ್ಕು, ಬಾಡಿ ಶೇಪು. ಸೊ ಇದೆಲ್ಲ ಪರ್ಫೆಕ್ಟ್ ಇದ್ರೇ ನಾವು ವರ್ಕ್ ಮಾಡುವಾಗ ಅದು ಪರ್ಫೆಕ್ಟ್ ಇರುತ್ತೆ. ಸೊ ನಿಮಗೆ ಕಂಪ್ಲೀಟ್ ಟ್ರೇಸಿಂಗ್ ನಾವು ಡೇ 1ಲಿಂದನೇ ಸ್ಟಾರ್ಟ್ ಮಾಡಿ ಡಿಸೈನ್ಸ್ಗೆಲ್ಲ ನಿಮಗೆ ಟ್ರೇಸಿಂಗ್ ಹೇಳ್ಕೊಡ್ತೀವಿ. ಸೊ ಈ ಲಾಸ್ಟ್ ಡಿಸೈನ್ ಬರುವಾಗ ನಿಮಗೆ ಪರ್ಫೆಕ್ಟ್ಲಿ ನಿಮಗೆ ಡಿಸೈನಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನೀವು ಕಂಪ್ಲೀಟ್ಲಿ ಟ್ರೇಸಿಂಗ್ ಫಿನಿಶ್ ಮಾಡಿಬಿಟ್ಟು ಆಮೇಲೆ ಅದರಲ್ಲಿ ಹೆಂಗೆ ನೀವು ಚೈನ್ ಸ್ಟಿಚ್ ಯೂಸ್ ಮಾಡಿ ಫಿಲ್ ಮಾಡ್ಬೋದು. ಮೋಸ್ಟ್ಲಿ ಫೇಸಸ್ ಎಂಬ್ರಾಯ್ಡ್ರಿಗೆಲ್ಲ ಚೈನ್ ಸ್ಟಿಚ್ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ, ಬಿಕಾಸ್ ಅದು ಪ್ಲೇನ್ ಇರುತ್ತೆ. ಸೊ ಇದರಲ್ಲಿ ಇನ್ನೂ ಸ್ವಲ್ಪ ಟೆಕ್ನಿಕ್ಸ್ ಎಲ್ಲ ಇದೆ, ಅದು ಹೆಂಗೆ ಫಿಲ್ ಮಾಡಬೇಕಂತ. ಸೊ ಅದೆಲ್ಲ ನಿಮಗೆ ನಾನು ಕ್ಲಾಸಸ್ಲಿ ಹೇಳ್ಕೊಡ್ತೀನಿ. ಸೊ ಹಾಗೆ ನೀವು ಕಾಂಬಿನೇಷನ್ಸ್ ಆಫ್ ವರ್ಕು, ನೀವು ಕುಂದನ್ ಸ್ಟೋನ್ಸ್, ಜ್ಯುವೆಲ್ಸ್ಗೆಲ್ಲ ಕುಂದನ್ ಸ್ಟೋನ್ಸ್ ಯೂಸ್ ಮಾಡ್ಬೋದು, ಬೀಡ್ಸ್ ಯೂಸ್ ಮಾಡ್ಬೋದು, ಜರ್ದೋಸಿ ಯೂಸ್ ಮಾಡ್ಬೋದು. ಸೊ ಈ ಥರ ನೀವು ಫುಲ್ ಫೇಸ್ ಫಿಗರ್ಸು ಕ್ರಿಯೇಟ್ ಮಾಡೋದು. ಯೂಶ್ವಲಿ ಆ ಪಲ್ಲಾಕ್ ಡಿಸೈನ್ಸ್ಗೆಲ್ಲ ನಿಮಗೆ ಬ್ರೈಡ್ ಎಲ್ಲ ಪಲ್ಲಾಕಲ್ಲಿ ಕುತ್ಕೊಂಡಿರೋ ಥರ ಡಿಸೈನ್ಸ್ ಬರುತ್ತೆ. ಮತ್ತು ಸ್ಲೀವ್ಸ್ಗೆಲ್ಲ ನಿಮಗೆ ಒಂದು ಬ್ರೈಡ್ ಆ್ಯಂಡ್ ಗ್ರೂಮ್ ಥರ ಹಾಕ್ಬೋದು. ಸೊ ಎಲ್ಲ ಡಿಸೈನ್ಸು ನಿಮಗೆ ಈ ಫೇಸ್ ಎಂಬ್ರಾಯ್ಡ್ರಿ ವರ್ಕಲ್ಲಿ ಕವರ್ ಆಗುತ್ತೆ. ಸೊ ನಿಮಗೆ ಈ ಕ್ಲಾಸಸ್ ಜಾಯಿನ್ ಮಾಡಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಪ್ಲೇಲಿ ನಂಬರ್ ಇದೆ. ಸೊ ಜೂನ್ 10th ಫಸ್ಟ್ ಬ್ಯಾಚು ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಆಫ್ಲೈನಲ್ಲಿ ಅಗೇನ್ ನಾನು ರೆಸ್ಯೂಮ್ ಮಾಡಿದ್ದೀನಿ ಕ್ಲಾಸಸ್ಸು. ಸೊ ನಿಮಗೆ ಈ ಬ್ಯಾಚಲ್ಲಿ ಜಾಯಿನ್ ಮಾಡಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ರಿಜಿಸ್ಟರ್ ಮಾಡಿ. ಮೆಟೀರಿಯಲ್ಸ್ ಬೇಕು ಅಂದರೆ ಜೂನ್ 5th ಒಳಗಡೆ ನೀವು ರಿಜಿಸ್ಟರ್ ಮಾಡಬೇಕು. ಆವಾಗಲೇ ನಿಮಗೆ ಮೆಟೀರಿಯಲ್ಸ್ ಪ್ಯಾಕ್ ಮಾಡಿ ನಿಮಗೆ ಇಟ್ಟಿರೋಕ್ಕಾಗುತ್ತೆ. ಮೆಟೀರಿಯಲ್ಸ್ ಡೀಟೇಲ್ಸ್ ಕೂಡ ನಾನು ವಿಡಿಯೋಲಿ ಹಾಕಿದ್ದೀನಿ, ಅದು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇನ್ ಕೇಸ್ ನೀವು ಮೆಟೀರಿಯಲ್ಸ್ ನನ್ನ ಹತ್ರ ತೊಗೊಂಡಿಲ್ಲ ಅಂದರೆ ನೀವೇನು ಈ ವಿಡಿಯೋ ನೋಡಿ ಮೆಟೀರಿಯಲ್ಸು ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲ ಮೆಟೀರಿಯಲ್ಸು ತೊಗೊಂಡು ನೀವು ರೆಡಿ ಇದ್ದರೆ ಜೂನ್ 10th ಕೋರ್ಸ್ ಸ್ಟಾರ್ಟ್ ಮಾಡ್ಬೋದು. ಜೂನ್ 9th ಫುಲ್ ಕನ್ಫರ್ಮೇಷನ್ ಮಾಡಿ ನಿಮಗೆ ಝೂಮ್ ಲಿಂಕು ಎಲ್ಲನೂ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಡ್ತೀನಿ. ಸೊ ಜೂನ್ 10th ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಆನ್ಲೈನ್ ಕ್ಲಾಸ್ ಬೇಕಂತ
ಬೇಕಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಆಫ್ಲೈನ್ ಕ್ಲಾಸಸ್ ಬೇಕಂದರೆ ನೀವು ಹೇಗೆ ಕ್ಲಾಸಸ್ ಬೇಕಂತ ರಿಜಿಸ್ಟರ್ ಮಾಡ್ಬೋದು. ಸೊ ನಿಮಗೆ ಕ್ಲಾಸ್ ಡೀಟೇಲ್ಸು, ಫೀ ಸ್ಟ್ರಕ್ಚರು ಮತ್ತು ಮೆಟೀರಿಯಲ್ಸ್ ಡೀಟೇಲ್ಸು ಎಲ್ಲ ಬೇಕು ಅಂದರೆ ನೀವು ಡಿಸ್ಪ್ಲೇ ಇರೋ ನಂಬರ್ಗೆ ಇದರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ವಾಟ್ಸಪ್ಪಲ್ಲಿ ಹಾಯ್ ಅಂತ ಒಂದು ಮೆಸೇಜ್ ಕಳಿಸಿ. ಸೊ ಜೂನ್ 9th ಒಳಗಡೆ ನೀವು ರಿಜಿಸ್ಟರ್ ಮಾಡಿ ಫಿನಿಷ್ ಮಾಡಬೇಕು. ಆವಾಗ ಜೂನ್ 10th ನಿಮಗೆ ಕೋರ್ಸು ಸ್ಟಾರ್ಟ್ ಆಗುತ್ತೆ. ಸೊ ಜಾಸ್ತಿ ಜನ ನಾವು ಜಾಯಿನ್ ಮಾಡಲ್ಲ, ಓನ್ಲಿ ಲಿಮಿಟೆಡ್ ಸೀಟ್ಸು, ಬಿಕಾಸ್ ಇಂಡಿವಿಜುವಲ್ ಅಟೆನ್ಷನ್ ಎವ್ರಿ ಸ್ಟೂಡೆಂಟ್ಗೆ ಕೊಡ್ತೀವಿ. ನೀವು ಡೈರೆಕ್ಟಾಗಿ ಬಂದ್ರೇನೋ ಅದೇ ಸೇಮ್ ಏನು, ಇಲ್ಲ ಆಫ್ಲೈನ್ ಕ್ಲಾಸಸ್ ಹೋದ್ರೇನು, ಆನ್ಲೈನ್ ಕ್ಲಾಸ್ ಹೋದ್ರೇನೋ ಅದೇ ಸೇಮ್ ಸಿಲೆಬಸ್ಸು, ಸೇಮ್ ಮೆಥಡ್ ಆಫ್ ಟೀಚಿಂಗು ಆ್ಯಂಡ್ ಸೇಮ್ ಇಂಪಾರ್ಟೆನ್ಸು ಎಲ್ಲ ಸ್ಟೂಡೆಂಟ್ಗೂ ಕೊಡ್ತೀವಿ. ಸೊ ಕ್ಲಾಸ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ. ಆ್ಯಂಡ್ ಫಸ್ಟ್ ಡೇಯಿಂದ ನಿಮಗೆ ಬಿಸ್ನೆಸ್ ಟ್ರೈನಿಂಗ್ನ ಕೊಡೋದ್ರಿಂದ ನೀವು ಎಂಡ್ ಆಫ್ ದ ಕೋರ್ಸು ನಿಮ್ಮ ಓನ್ ಬಿಸ್ನೆಸ್ಸು ನೀವೇ ಸ್ಟಾರ್ಟ್ ಮಾಡ್ಬೋದು. ಸೊ ಬ್ಲೌಸಸ್ ಎಲ್ಲ ನೀವು ಕಸ್ಟಮೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು, ಇಲ್ಲಾಂದರೆ ಬಿಸ್ನೆಸ್ ಹೆಂಗೆ ಮಾಡೋದು ಅಂತಲೂ ಅದು ಕೂಡ ನಾವು ನಿಮಗೆ ಹೇಳ್ಕೊಡ್ತೀವಿ. ಸೊ ನಿಮಗೆ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಬೇಕು, ಸ್ಟ್ಯಾಂಡ್ ಆ್ಯಂಡ್ ಕಾಟ್ ಮಾತ್ರ ಎಕ್ಸ್ಟ್ರಾ ಚಾರ್ಜಸ್ಸು. ಪರ್ಚೇಸ್ ಮಾಡಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇವಾಗ ನಾನು ಮೆಟೀರಿಯಲ್ಸ್ ಡೀಟೇಲ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಡಿ, ಇದೇ ನಿಮಗೆ ಮೆಟೀರಿಯಲ್ಸು, ಇದೇ ನಾನು ಪ್ರೊವೈಡ್ ಮಾಡ್ತೀನಿ ಕಿಟ್ಟಲ್ಲಿ. ಸೊ ಇದು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಇನ್ ಕೇಸ್ ನೀವೇ ಪರ್ಚೇಸ್ ಮಾಡಿದ್ರೆ ಅಂದರೆ ಇದೆಲ್ಲನೂ ಪರ್ಚೇಸ್ ಮಾಡಿ. ಸೊ ನನ್ನ ಹತ್ರ ಇದು ತೊಗೊಂಡಿದ್ರೆ ನಿಮಗೆ ಇದೇ ನಾನು ಕೊಡ್ತೀನಿ. ಸ್ಟ್ಯಾಂಡ್ ಆ್ಯಂಡ್ ಫ್ರೇಮ್ ಮಾತ್ರ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ಸು. ಇನ್ ಕೇಸ್ ನಿಮಗೆ ಸ್ಟ್ಯಾಂಡು ಇಲ್ಲ ಫ್ರೇಮು ಇಲ್ಲ ಕಾಟ್ ಬೇಕಂದರೆ ನೀವು ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡಿ ತೊಗೋಬೇಕು. ಬಟ್ ಬಾಕಿ ಎಲ್ಲ ಮೆಟೀರಿಯಲ್ಸ್ನು ನಿಮಗೆ ಕಿಟ್ಟಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ ಫ್ಯಾಬ್ರಿಕ್ಕು, ನಿಮಗೆ ಸೆಮಿ ರಾಸಲ್ ಫ್ಯಾಬ್ರಿಕ್ಕು, ಸೆಮಿ ಪಟ್ಟು ಫ್ಯಾಬ್ರಿಕ್, ಟಿಶ್ಯೂ ಫ್ಯಾಬ್ರಿಕ್, ನೆಟ್ ಫ್ಯಾಬ್ರಿಕ್ಕು, ಸೊ ಇದೆಲ್ಲನೂ ನಿಮಗೆ ಕವರ್ ಆಗುತ್ತೆ. ಕೋರ್ಸ್ ಕಂಪ್ಲೀಟ್ ಮಾಡೋದವರೆಗೆ ನಿಮಗೆ ಏನು ಮೆಟೀರಿಯಲ್ಸ್ನು ಪರ್ಚೇಸ್ ಮಾಡೋದು ಬೇಡ. ಸೊ ಎಲ್ಲ ಮೆಟೀರಿಯಲ್ಸ್ ನಾವೇ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ಲಕ್ಷ್ಮಿ ಪೆಂಡೆಂಟು, ಲಕ್ಷ್ಮಿ ಕಾಯಿನ್ ವರ್ಕು, ಸೊ ಟ್ರೆಡಿಷ್ನಲ್ ವರ್ಕ್ ಮುಹೂರ್ತಮ್ಗೆಲ್ಲ ಹಾಕ್ತಾರಲ್ವ ಅದು ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಮತ್ತು ಟ್ರೇಸಿಂಗ್ ಪೇಪರ್ ಕೂಡ ಪ್ಲೇನ್ ಟ್ರೇಸಿಂಗ್ ಪೇಪರ್ 1 ಮೀಟ್ರು, ಬಿಕಾಸ್ ಫಸ್ಟ್ ಕ್ಲಾಸ್ಲಿಂದನೇ ನಿಮಗೆ ಡಿಸೈನಿಂಗ್ ಟ್ರೇಸಿಂಗ್ ಎಲ್ಲ ಬರುತ್ತೆ. ಸೊ ಟ್ರೇಸಿಂಗ್ ಪೇಪರ್ನು 1 ಮೀಟರ್ ನಿಮಗೆ ಕಿಟ್ಟಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇನ್ ಕೇಸ್ ಡಿಸೈನ್ ಹಾಕಿರೋ ಟ್ರೇಸಿಂಗ್ ಪೇಪರ್ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡಿ ನೀವು ಪರ್ಚೇಸ್ ಮಾಡಬೇಕು. ನೆಕ್ಸ್ಟ್ ನೀಡಲ್ಸು, ನಿಮಗೆ ರಿಬ್ಬನ್ಸು ಆ್ಯಂಡ್ ಜರಿ ಥ್ರೆಡ್ಡು, ನಿಮಗೆ ಸಿಲ್ಕ್ ಥ್ರೆಡ್ಡು, ಆ್ಯಂಕರ್ ಥ್ರೆಡ್ಡು, ಲೈಕ್ ಫ್ರೆಂಚ್ ನಾಟು ಇದೆಲ್ಲ ಮಾಡೋದಕ್ಕೆ ಆ್ಯಂಕರ್ ಥ್ರೆಡ್ಡು, ಮತ್ತು ಡ್ರಾಯಿಂಗ್ ಮಾಡೋದಕ್ಕೆ ನಿಮಗೆ ಪೆನ್ಸಿಲ್ಸು. ಆ್ಯಂಡ್ ನೆಕ್ಸ್ಟ್ ನೋಡಿ, ನಿಮಗೆ ಬೀಡ್ಸ್ ವೆರೈಟಿಲಿದ್ದು ಶುಗರ್ ಬೀಡ್ಸು, ಕಟ್ ಬೀಡ್ಸು, ಲಾಂಗ್ ಟ್ಯೂಬ್ ಬೀಡ್ಸು, ಮತ್ತು ಬಂಚ್ ಬೀಡ್ಸು, ಜರ್ದೋಸಿ ವೆರೈಟಿ, ಮತ್ತು ಸ್ಟೋನ್ ಚೈನು, ಚಮ್ಕೀಸು ಆ್ಯಂಡ್ ಕುಂದನ್ ಸ್ಟೋನ್ಸು, ಆ್ಯಂಡ್ ಕುಂದನ್ ಸ್ಟೋನ್ಸ್ಲಿ ರೌಂಡ್ ಶೇಪು, ತೆಲಗಮ್ ಶೇಪು, ಮತ್ತು ಮಿರರ್, ಒರಿಜಿನಲ್ ಮಿರರು, ಫಾಯಿಲ್ ಮಿರರು, ಬೀಡ್ಸು, ಕೆಳಗಡೆ ಹ್ಯಾಂಗಿಂಗ್ ಬೀಡ್ಸ್ ಹಾಕ್ತಾರಲ್ವ ಅದಕ್ಕೆ. ಮತ್ತು ನಿಮಗೆ ಇದು ಬೇಸ್ ಥ್ರೆಡ್ಡು, ಎಂಬೋಸ್ಡ್ ವರ್ಕ್ಗೆ ಬೇಸ್ ಥ್ರೆಡ್ಡು, ಮತ್ತು ಕ್ಲಿಪ್ ಸ್ಟೋನ್ಸು, ಜರ್ಕಾನ್ ಸ್ಟೋನ್ಸು, ಅದರ ಬೇಸ್ ರಿಂಗು, ಲಕ್ಷ್ಮಿ ಪೆಂಡೆಂಟು, ಲಕ್ಷ್ಮಿ ಕಾಯಿನ್ಸು, ಫ್ಯಾಬ್ರಿಕ್ ಗ್ಲೂ, ಸೊ ಇದೆಲ್ಲನೂ ನಿಮಗೆ ಕಿಟ್ಟಲ್ಲಿ ಕವರ್ ಆಗುತ್ತೆ. ಸೊ ಇದು ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದು ಡೀಟೇಲ್ಸ್ ಕೂಡ ಬೇಕಂದರೆ ನೀವು ಬುಕ್ ಮಾಡಿ. ವಿತಿನ್ 5th ಒಳಗಡೆ ನೀವು ಬುಕ್ ಮಾಡಿದರೆ 10th ಒಳಗಡೆ ನಿಮಗೆ ಕೊರಿಯರ್ ನಾವು ಮಾಡಿ ನಿಮ್ಮ ಕೈಗೆ ಬರೋ ಥರ ಮಾಡ್ತೀವಿ. ಸೊ 10th ನಿಮಗೆ ಎಲ್ಲ ಮೆಟೀರಿಯಲ್ಸು ರೆಡಿ ಇರುತ್ತೆ, ನೀವು ಜಾಯಿನ್ ಮಾಡ್ಬೋದು. ಸೊ ನೀವೇ ಬೇಕು ಅಂತಲೇ ಇದೆಲ್ಲ ಮೆಟೀರಿಯಲ್ಸ್ ತೊಗೊಂಡು ರೆಡಿ ಇರಬೇಕು. ಸೊ ಬೇರೆ ಡೀಟೇಲ್ಸ್ ಏನಾದ್ರು ಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.